जिसका बब्बर शेर ನಮಸ್ಕಾರ ಕರ್ನಾಟಕ. ಹಾರ್ಟಿಗೆ ಬೆಂಕಿ ಹಚ್ಕೊಂಡಿರೋ ಮಗ ಸಣ್ಣ ಮಚೀಸ್, ಅದನ್ನ ನೀರ್ ಹಾಕಿ ಆರಿಸೋದ ಕ್ಯೂಟೀಸ್ ಅಂಡ್ ಬ್ಯೂಟೀಸ್, ಬೈದು ಬುದ್ಧಿ ಹೇಳೋ ಅಂಕಲ್ಸ್ ಅಂಡ್ ಆಂಟೀಸ್, ಲೈಫಿಗೆ ಬೇಜಾನ್ ಟಿಪ್ಸ್ ಕೊಡೋ ಮಮ್ಮೀಸ್ ಅಂಡ್ ಡ್ಯಾಡೀಸ್, ಟೋಟಲಿ ಕರ್ನಾಟಕದ ಎಲ್ಲ ಬ್ಯಾಚುಲರ್ಸ್ ಗಳಿಗೆ ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ ಸೀಸನ್ 2. Co-powered by Fanta, special partner Arvind Properties, Philolax Cables Limited, Arun Ice Cream, Malaysian Suresham Silks, Margo Sar Road, Bengaluru, Indian Gate Basmati Rice, digital streaming partner ZEE5. ಇವತ್ತು ಹೊಸ ಪಾಠ ರೆಡಿ ಆಗಿದೆ. ಆ ಸಿಲೆಬಸ್ ಅನ್ನ ಕೊಡೋದಕ್ಕೆ ಪ್ರೇಮ ಲೋಕದ ಪ್ರಿನ್ಸಿಪಲ್ ಲವ್ ಗುರು ಕ್ರೇಜಿ ಸ್ಟಾರ್ ರವಿ ಸರ್ ಹಾಗೂ ಹುಡುಗರ ಹಾರ್ಟನ್ನೇ ಅಲಾರಂ ಮಾಡ್ಕೊಂಡಿರೋ ಪ್ರೇಮದ ಚಕೋರಿ ಬ್ಯಾಚುಲರ್ಸ್ ಡ್ರೀಮ್ ಗರ್ಲ್ ಡಿಂಪಲ್ ಕ್ವೀನ್ ರಚಿತಾ ನಮಸ್ತೆ. Once again, welcome sir, welcome ರಚು. ಹೋದ ವಾರ ನಮ್ಮ ಬ್ಯಾಚುಲರ್ಸ್ಗೆಲ್ಲ ಭರ್ಜರಿಯಾಗಿ ಪೇರಿಂಗ್ ಮಾಡಾಗಿದೆ. ಹುಡುಗಿರಿಗೆ ಈ ಸರ್ಪ್ರೈಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಇವತ್ತು ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಸರ್ಪ್ರೈಸ್ ರೌಂಡನ್ನೇ ಮಾಡ್ತಾ ಇದೀವಿ. ಸೊ ಫಸ್ಟ್ ರಚುಗೆ ಸಿಕ್ಕಿರೋ ಕ್ರೇಜಿ ಗಿಫ್ಟ್ ಯಾವ್ದು? ನಾನು ರೀಸೆಂಟ್ ಆಗಿ ಒಂದು ಕಾರ್ಯಕ್ರಮಕ್ಕೆ ಅಂತ ಹೋಗಿದ್ದೆ ದಾವಣಗೆರೆಗೆ. ಅಲ್ಲಿ ಅಭಿಮಾನಿಗಳು ನೋಡ್ಬಿಟ್ಟು ನಾನು ಅಯ್ಯೋ ಫಿದಾ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ. ಇನ್ನೂ ಏನಾದರೂ ಪದ ಇದ್ರೆ ಅದನ್ನ ಹೇಳ್ಬೋದು. ಅಷ್ಟು ಜನ ಸತ್ಯವಾಗ್ಲೂ ನಾನು ಆ ಥರ ಒಂದು ಅಟೆನ್ಷನ್ ಸಿಗುತ್ತೆ, ಅಷ್ಟು ಜನ ಅಭಿಮಾನಿಗಳನ್ನ ನೋಡ್ತೀನಿ ಅಂತ ಅನ್ಕೊಂಡಿರಲ್ಲ. ಬಟ್ ಸತ್ಯವಾಗ್ಲೂ ಥ್ಯಾಂಕ್ಸ್ ಟು ಗಾಡ್ ಆ ಥರ ಒಂದು ದೊಡ್ಡ ಗಿಫ್ಟನ್ನ ನನ್ನ ಜೀವನಕ್ಕೆ ಕೊಟ್ಟಿರೋದು. ಅದಕ್ಕೆ ರಚ್ಚುನ ಎಲ್ಲರೂ ಏನ್ ಕರೆಯೋದು ಲೇಡಿ ಬಾಯ್. ರವಿ ಸರ್ ಕ್ರೇಜಿ ಅಂತ ಹೇಳೋದಿಲ್ಲ, ನಾನು ತುಂಬಾ ಎಮೋಷನಲ್ ಸರ್ಪ್ರೈಸ್ಗಳು ಕೊಟ್ಟಿರೋದಂತೂ ಇದೆ. ಎಮೋಷನಲ್ ತುಂಬಾ ಎಮೋಷನಲ್ ಕನೆಕ್ಟ್ ಆಗುವಂತ ಸರ್ಪ್ರೈಸ್ಗಳು ಜಾಸ್ತಿ ಸಿಕ್ಕಿರೋದು ನನಗೆ. ಓಕೆ, ಫಸ್ಟ್ ನಾನ್ ಕೊಟ್ಟು ಸರ್ಪ್ರೈಸ್ ಹೇಳ್ಬಿಡ್ತೀನಿ ನಾನು. ಆಯ್ತು ಸರ್, ನೀವು ಯಾರಿಗೆ ಸರ್ಪ್ರೈಸ್ ಕೊಟ್ಟಿದ್ದೀರಾ ಸರ್? ನನ್ನ ತಾಯಿಗೆ ಸರ್ಪ್ರೈಸ್ ಕೊಟ್ಟಿರೋದು ನಾನು ಫಸ್ಟ್. ಏನ್ ಸರ್ಪ್ರೈಸ್? ಅವರು ನಾನು ಬೇಡ ಅನ್ಬಿಟ್ಟು ಪಪಾಯ ತಿಂದ್ರು. ನನ್ನನ್ನು ಹೊಟ್ಟೆ ಎಲ್ಲ ಕರಗಿಸ್ಬೇಕು ಅನ್ನೋದು ತುಂಬಾ ಪ್ಲಾನ್ ಇತ್ತು ಅವ್ರಿಗೆ. ಸೊ ಅದಕ್ಕೆ ಪಪಾಯ ತಿಂದ್ರು. ಅದನ್ನೆಲ್ಲ ತಪ್ಪಿಸ್ಕೊಂಡ್ ಬಂದ ಕ್ರೇಜಿನೇ ನಾನು. 18-16 ವರ್ಷ ಆದ್ಮೇಲೆ ನಾನು ನಾನು ಹೀರೋ ಆದ್ಮೇಲೆ ಅಳೋರು ಮನೇಲಿ ಕೂತ್ಕೊಂಡು ಅದನ್ನೇ ನೆನ್ಸ್ಕೊಂಡು ಈ ಮಗುನ ನಾನು ಹೊಟ್ಟೆಲ್ ಕರಗಿಸ್ಬಿಡ್ತೀನಲ್ಲ ಅಂತ ಹೇಳೋರು. ಅದಕ್ಕೆ ಪಪ್ಪಾಯ ಎಂತ ಕ್ರೇಜಿ. ಅದಕ್ಕೆ ಪಪ್ಪಾಯ ತಿನ್ನೋದು ಬಿಟ್ಬಿಟ್ಟಿದೆ ಎಷ್ಟೋ ವರ್ಷ ನಾನು. ಆಕ್ಚುಲಿ ನೀವು ಕೊಟ್ಟಿರೋ ಸರ್ಪ್ರೈಸ್ ಇಡೀ ಕರ್ನಾಟಕಕ್ಕೆ ದೊಡ್ಡ ಗಿಫ್ಟ್ ಆಗಿದೆ. ಒಟ್ಟಲ್ಲಿ ಇಬ್ರು ಬಂದಿರಾ, ಒಂದೊಳ್ಳೆ ಅದ್ಭುತವಾದ ರೌಂಡ್, ಸರ್ಪ್ರೈಸ್ ರೌಂಡ್ ಇದೆ. ನಮ್ಮ ಬ್ಯಾಚುಲರ್ಸ್ ಸಖತ್ತಾಗಿ ಸರ್ಪ್ರೈಸ್ ಮಾಡ್ತಾರೆ. ಅವರ ಮೆಂಟರ್ನು ಇಂಪ್ರೆಸ್ ಮಾಡ್ತಾರೆ, ನಮ್ಮ ಜಡ್ಜಸ್ ಇಂಪ್ರೆಸ್ ಮಾಡ್ತಾರೆ, ಇಡೀ ಕರ್ನಾಟಕನೇ ಇಂಪ್ರೆಸ್ ಮಾಡ್ತಾರೆ ಅಂತ ಹೇಳ್ತಾ ಶೋನ ಶುರು ಮಾಡಬೇಡ. ಸರ್ ರಚ್ಚು, ನಿಮ್ಮ ಆಸನ ರೆಡಿ ಆಗಿದೆ. ನಮ್ಮ ಲವ್ಲಿ ಜಡ್ಜಸ್ ಎಂಟ್ರಿ ಕೊಟ್ಟಾಗಿದೆ. ಈಗ ನಮ್ಮ ಬ್ಯಾಚುಲರ್ಸ್ ಅಂಡ್ ಏಂಜಲ್ಸ್ ವೆಲ್ಕಮ್ ಮಾಡುವಂತ ಸಮಯ. ಲೆಟ್ಸ್ ವೆಲ್ಕಮ್ ಭರ್ಜರಿ ಬ್ಯಾಚುಲರ್ಸ್ ಅಂಡ್ ಅವರ ಮೆಂಟರ್ ಆಗಿರುವಂತಹ ಬ್ಯೂಟಿಫುಲ್ ಏಂಜಲ್. ಜೋಶ್ ಡಬಲ್ ಆಗಿ ಹೋಗಿದೆ ಅನಿಸ್ತದೆ ನನಗೆ. ಒಬ್ಬೊಬ್ರು ಏನ್ ಅವತಾರ. ಇಲ್ಲಿ ಪ್ರವೀಣ್ ಎಲ್ಲಿ? ಪ್ರವೀಣ್ ನಾನು ಇಲ್ಲಿ ಏನ್ ಸ್ಮಾರ್ಟ್ ಆಗಿಬಿಡ್ತೀವಿ, ಗುರ್ತೇ ಸಿಗ್ತಾರಾಗ್ಬಿಡ್ತಿಲ್ಲ. ಥ್ಯಾಂಕ್ ಯು. ಆಕ್ಚುಲಿ ಅವಾಗ ನಾನು ಈ ಗೆಟಪ್ ಅಲ್ಲಿ ಬಂದ್ ಕೂಡಲೇ 4 ಜನ ಹುಡುಗಿಯರು ಹೇಳಿದ್ರು, ಹೇ ಹ್ಯಾಂಡ್ಸಮ್ ಅಂದ್ರು. ಖುಷಿ ಆಯ್ತು. ಹೇಳಿದ್ರು, ಯಾರು ಹೇಳಿದ್ರಿ? ಅವ್ರು ಹೇಳಿದ್ರು, ಆಮೇಲೆ ರಮೋಲ್ ಅವ್ರು ಹೇಳಿದ್ರು. ರಚ್ಚು
ಹೇಗಿದೆ ನಮ್ಮ ಪ್ರವೀಣನ ಬದಲಾವಣೆ? ನಿಜವಾಗ್ಲೂ ಹ್ಯಾಂಡ್ಸಮೇ. ಥ್ಯಾಂಕ್ ಯು. ಇದಕ್ಕಿಂತ ದೊಡ್ಡ ಚೇಂಜ್ ಬರ್ಬೇಕು. ಸತ್ಯವಾಗ್ಲೂ ಪ್ರವೀಣ, ಥ್ಯಾಂಕ್ ಯು ಮೇಡಮ್. ನೀನ್ ಯಾವತ್ತೂ ನಿನಗೆ ಈ ಲುಕ್ಕಲ್ಲಂತೂ ಆ ಹಾಡು ಬರಬಾರ್ದು. ಪ್ರವೀಣ ದಡ್ಡ ದಡ್ಡ ಅಲ್ಲ, ಪ್ರವೀಣ ಹ್ಯಾಂಡ್ಸಮ್ ಹ್ಯಾಂಡ್ಸಮ್ ಹ್ಯಾಂಡ್ಸಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಇನ್ನ ಎಲ್ಲಿ ನಮ್ಮ ಬುಲೆಟ್ ರಕ್ಷಕ್? ಅವ್ನು ಇವತ್ತು ಇನ್ನೊಂದು ಮುಖ ನೋಡೋಣ, ಬೇರೆ ಮುಖ ಬೇಡವೇ ಬೇಡ. ಅದು ಯಾವುದೋ ಒಂದು ಮುಖ ನೋಡಿಲ್ಲ ಅಂತಾನಲ್ಲ, ಇವತ್ತು ಆ ಮುಖದನೇ ಈ ಶೋ ಪೂರ್ತಿ ಒಂದು. ನಿನ್ನ ಆ ಇನ್ನೊಂದು ಮುಖ ನೋಡಕ್ಕೆ ನಮ್ಮ ಜಡ್ಜಸ್ ತುಂಬಾ ಕಾಯ್ತಾ ಇದಾರೆ. ತೋರ್ಸಕ್ ರೆಡಿನಾ? ಅಂದ್ರೆ ಇಬ್ರು ನೋಡಿ ಇವತ್ತು ವೈಟ್ ಅಂಡ್ ವೈಟ್ ಹಾಕೊಂಡ್ ಬಂದಿದೀವಿ. ನಮ್ಮ ಸ್ಟೋರಿನ ಇವಾಗ ಬರೆಯಕ್ ಸ್ಟಾರ್ಟ್ ಮಾಡಿದೀವಿ. ಒಂದು ವೈಟ್ ಪೇಜ್ ಇದ್ದಂಗೆ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದೀವಿ. ಫಿನಾಲೆ ಹೋಗೋ ಗಂಟ ಸಾಕಷ್ಟು ಪೇಜಸ್ ಬರ್ದಿರ್ತೀವಿ. ಈ ಬಟ್ಟೆನ ಫುಲ್ ತುಂಬಿಸಿರ್ತೀವಿ. ಅದರಲ್ಲಿ ತುಂಬಾ ಮೆಮೊರೀಸ್ ಖಂಡಿತ ಇರುತ್ತೆ. ನೀನೇನಪ್ಪ ಕತೆ ಪೇಜ್ ವೈಟ್ ಪೇಜಲ್ಲಿ ಬರ್ಕೊಂಡು ಹೊಟ್ಟೋಗ್ತೀಯ ಕಣ. ನಾವಿಬ್ರು ಇರೋದು ಅದನ್ನ ಅರ್ಧಾಕೋದಕ್ಕೆ. ಏನಮ್ಮ ಅವನೇನ ರಾಮಾಚಾರಿ ಅಂದ್ಬಿಟ್ಟು ರಾಮಾಚಾರಿ ಗೆಟಪ್ ಎಲ್ಲ ಬಂದ್ಬಿಟ್ಟು ನೋಡು, ರೆಡಿ ಆಗ್ಬಿಟ್ಟ. ಈಗ ಅವ್ನಿಗೆ 2 ಜಡ್ಜ್ ಕಾಣಿಸ್ತಾ ಇರ್ಬೇಕು ಅವನಿಗೆ. ಏನ್ ಡ್ರೋನ್ ಇದು ಬದಲಾವಣೆ? ನಾವು ನಮ್ಮ ಮೆಂಟರ್ ಮಾತಾಡ್ಕೊಂಡು ರೆಡಿಯಾಗಿ ಬಂದ್ವಿ. ಸೊ ಗಗನ, ಏನ್ ಅನ್ಸುತ್ತೆ ನಿಮ್ ಸ್ಟೂಡೆಂಟ್ ಬಗ್ಗೆ? ಕೈ ಹಿಡ್ಕೊಳ್ಳೋಕ್ಕೂ ಎದುರುತ್ತಾ ಇದ್ರು, ಇವಾಗ ಅಟ್ಲೀಸ್ಟ್ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ. ಸ್ಟೆಪ್ಸ್ ಎತ್ಬೇಕಾರೆಲ್ಲ ಕೈ ಇಟ್ಕೋತಾ ಇದ್ದಾರೆ. ಮುಂಚೆ ಇವಾಗ ಮಾತಾಡಿಸ್ತಾನೂ ಇರ್ಲಿಲ್ಲ. ಇವಾಗ ಇದು ಹೆಂಗ್ ಹೊಕ್ಕೊಂಡ್ಲಿ, ಕುಂಕುಮ ಓಕೆನಾ, ಗಂಧ ಓಕೆನಾ, ಚೆನ್ನಾಗಿ ಕಾಣಿಸ್ತಿದ್ದೀನಾ ಅಂತೆಲ್ಲ ಇಂಟ್ರಾಕ್ಷನ್ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ಅದೇ ಖುಷಿ ನನಗೆ. ಈ ಕನೆಕ್ಷನ್ ಆದ್ರೂ ಬಿಲ್ಡ್ ಆಗುತ್ತಲ್ವಾ, ಮಾತಾದ್ರೂ ಬಾಯಾದ್ರೂ ಬಿಡ್ತಿದಾರಲ್ವಾ ಅಂತ ಒಂದು ಖುಷಿ ಇದೆ. ಸೊ ಐ ಆಮ್ ಹ್ಯಾಪಿ. ಏನ್ ಬದಲಾವಣೆ? ವಾಟ್ ಮಿಸ್ಟರ್ ಬಾಯ್ ಬೆಸ್ಟಿ, ಪೇರಿಂಗ್ ಹೆಂಗಾಗಿದೆ? ಪೇರಿಂಗ್ ಸೂಪರ್ ಆಗಿದೆ ಅಂಡ್ ಸಖತ್ತಾಗಿ ನಡೀತದೆ. ಶೋ ಅಲ್ಲಿ ತುಂಬಾ ಹೇಳ್ಕೊಡ್ತಾ ಇದಾರೆ. ನನ್ನ ಪೇರು ಅದನ್ನೇ ಕಲಿತಾ ಇದ್ದೀನಿ. ಆಕ್ಚುಲಿ ಈ ಶೋ ಅಲ್ಲಿ ಎಷ್ಟೊಂದು ಜನ ಕಾಣ್ತಾರೆ, ನನ್ನ ಪೇರು ಒಬ್ಳೆ ಕಾಣ್ತಾ ಇರೋದು ನನಗೆ. ಸೊ ಅಷ್ಟು ಅಯ್ಯೋ, ಬಂದ ತಕ್ಷಣನೇ ಫ್ಲರ್ಟ್ ಮಾಡ್ತೀಯಲ್ಲ. ಅಲ್ಲ, ಅಲ್ಲಿ ಅಪೇಕ್ಷೆ ಹೇಳ್ಕೊಡ್ತಿದಾರೋ, ನೀನೇ ಅಪೇಕ್ಷೆಗೆ ಹೇಳ್ಕೊಡ್ತಿದ್ಯೋ ಪಾಪ. ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಮ್ಯಾಮ್, ಅವನು ಗುಡ್ ಬಾಯ್ ಅಲ್ಲ ಮ್ಯಾಮ್, ರೆಡ್ ಫ್ಲಾಗ್ ಅವನು. ರೆಡ್ ಫ್ಲಾಗ್ ಅಂದ್ರೆ ಎಲ್ಲರ ಜೊತೆ ಫ್ಲರ್ಟ್ ಮಾಡ್ಕೊಂಡು ಆರಾಮಾಗಿರ್ತಾರಲ್ಲ ಅವ್ರನ್ನ ರೆಡ್ ಫ್ಲಾಗ್. ನಾನು ಯಾವ ಫ್ಲಾಗು? ಸರ್ 3 ಫ್ಲಾಗ್ ಇದೆ, ರೆಡ್, ಗ್ರೀನು, ಬೇಜು. ರೆಡ್ ಫ್ಲಾಗ್ ಅಂದ್ರೆ ಫುಲ್ ಟಾಕ್ಸಿಕ್, ಒಬ್ರ ಜೊತೆ ಇರಲ್ಲ. ಗ್ರೀನ್ ಫ್ಲಾಗ್ ಅಂದ್ರೆ ಫುಲ್ ಜೆಂಟಲ್ಮೆನ್ ಟೈಪ್ಸ್, ಯಾರಿಗೂ ಮೋಸ ಮಾಡಲ್ಲ, 1 ವುಮೆನ್ ಮ್ಯಾನ್ ಆತರ. ನೀನು ರೆಡ್ ಫ್ಲಾಗ್. ಬೇಜ್ ಫ್ಲಾಗ್ ಅಂದ್ರೆ ಹಿಂಗೂ ಅಲ್ಲ ಹಂಗೂ ಅಲ್ಲ, 50% 50%. ಈ ಕಡೆ ಜೆಂಟಲ್ಮನ್ ತರನು ಇರ್ತಾರೆ, ಈ ಕಡೆ ರೆಡ್ ಫ್ಲಾಗು ಗ್ರೀನ್ ಫ್ಲಾಗ್ ತರನು ಇರ್ತಾರೆ. ಸೊ ಯೂಶಲಿ ಹುಡುಗರು ಹೇಗಿರೋದು ಇವಾಗ? ಹುಡುಗರು ಆಕ್ಚುಲಿ ಗ್ರೀನ್ ಫ್ಲಾಗ್ ಆಗಿರ್ಬೇಕು, ಬಟ್ ಈಗಿನ ಕಾಲದ ಹುಡುಗರೆಲ್ಲ ಆಲ್ಮೋಸ್ಟ್ ರೆಡ್ ಫ್ಲಾಗ್. ಹುಡುಗಿರೇನ್ ಕಡಿಮೆ ಅಲ್ಲ, ಹುಡುಗಿರೂ ಅಷ್ಟೇನೇನೆ. ಇದನ್ನ ನೋಡಿದ್ರೆ ನಮ್ಗೆ ಅನಿಸ್ತದೆ ನಾನ್ ಮೋಸ್ಟ್ಲಿ ರೈನ್ಬೋ ಕಲರ್ ಹಾಕೊಂಡು ಹೋಗ್ಬೇಕಾ ಅಂತ. ರೇನ್ಬೋ ಕಲರ್ ಅಲ್ಲ, ಅಂದ್ರೆ 7 ಬಣ್ಣಗಳು ಹಾಕೊಂಡು ಓಡಾಡ್ಬೇಕಂತ ಬೇಡವಾ? ಬೇಡ ಬೇಡ. ಅದಿನ್ನು ಕೇಳ್ದ? ಹೌದಾ? ಅಯ್ಯೋ ಬಿಡಮ್ಮ. ರವಿ ಸರ್, ನೀವು ಗ್ರೀನ್ ಫ್ಲಾಗ್ ಬಿಡಿ ಸರ್. ನೀವು ಬಿಕಾಸ್ ನೀವು ಲವ್ ಏನೋ ಹಂಚ್ತೀವಿ. ನಾನು ಕರ್ನಾಟಕ ಫ್ಲಾಗ್ ಕಣಮ್ಮ. ಬಟ್ ವಾಟ್ ಎವರ್ ಇಟ್ ಇಸ್, ಸುಕೃತ ಹತ್ರ ಪ್ರತಿ ಎಪಿಸೋಡ್ ನಮ್ಗೆ ಈ ತರ ಏನಾದ್ರೂ ಒಂದು ಕಲಿಯೋದಿರತ್ತೆ. ಹೌದು. ಆಕ್ಚುಲಿ ವೇಸ್ ಅಮೃತ, ಲೈಕ್ ಅಮೃತ ನಿಮ್ಮ ಪಾರ್ಟ್ನರ್? ನನ್ನ ಪಾರ್ಟ್ನರೇ ಇಲ್ಲ. ಇವತ್ತು ಬೆಳಗಿಂದ ಆಲ್ಮೋಸ್ಟ್ ಒಂದು 3 ಡೇಸಿಂದ ಅವ್ರು ಹೇಳ್ತಿದ್ದಾರೆ ಬರಲ್ಲ, ನಾನು ನಿಜ ಬರ್ತಾ ಇಲ್ಲ ಅಂತ. ಟೀಮ್ ಅವರನ್ನು ಹೇಳಿದ್ರು ಅವ್ರು ಬರ್ತಿಲ್ಲ ಅಂತ. ಸೊ ನಾನು ನಿಜವಾಗ್ಲಿ ನಾನು ಏನಕ್ಕಾದ್ರೂ ಇಲ್ಲಿದ್ದೀನೋ, ಯಾರು ಪಕ್ಕದಲ್ಲಿಲ್ಲ, ಎಲ್ಲರೂ ಪಕ್ಕ ನನ್ನ ಹುಡುಗರು ನಿಂತ್ಕೊಂಡಿದ್ದಾರೆ ಗ್ರೂಮ್ ಮಾಡೋಕ್ಕೆ. ಇವ್ರ ಮೆಂಟರ್ಸ್ಗಳಿದ್ದಾರೆ. 1 ನಿಮಿಷ ಅವಿ, ಒಂಚೂರು ಈ ಕಡೆ ಬಂದು. ನೀನ್ ಯಾಕೆ ಯಾರು ಇಲ್ಲ ಅನ್ಕೋತ್ಯಾ? ನಾನು ಯಾವಾಗ ನಿನ್ ಜೊತೆ ಇರ್ತೀನಿ. ಡೋಂಟ್. ಅಮೃತ, ನಮ್ಗೆ ಇಲ್ಲಿ ಓಕೆನಾ? ಇಲ್ಲಿ ಯಾರನ್ನ ಕರೀತಾರ ಅಂತ ಕೂತಿರ್ತಿಲ್ಲಪ್ಪ, ಯಾಕಪ್ಪ? ಅದಕ್ಕೆ ಮೇಡಮ್ಗೆ ನಾನೇ ಹೇಳ್ಬಿಟ್ಟು ಬಂದೆ, ನಾನು ಹೋಯ್ತೀನಿ ಮೇಡಮ್ ಅಂತ ಹೇಳ್ಬಿಟ್ಟು ಇಂಪ್ಲೇಸ್ ಮಾಡಿಸ್ಕೊ ಬಂದೆ. DKDಲಿ ಅವಳ ಜೊತೆ ಫ್ಲರ್ಟ್ ಮಾಡಿದೆ, ನಿನ್ ಮೆಂಟರ್ ಮುಂದೆ ಇಟ್ಕೊಂಡು. ಈಗ ಅವಳ ಮುಂದೆ ಇವಳ ಜೊತೆ ಫ್ಲರ್ಟ್ ಮಾಡ್ತಿದ್ದೆ. ಇದು ಯಾವ್ದು ಇದು? ಕ್ಯಾರೆಕ್ಟರ್ ಇನ್ನೂ ಅರ್ಥ ಆಗ. ಅವ್ನು ಯಾವಾಗಲೂ ರೀಪ್ಲೇಸ್ಮೆಂಟ್. ನಾನು ರೆಡ್ ಫ್ಲಾಗ್ ಅಲ್ಲ, ಬ್ಲಾಕ್ ಫ್ಲಾಗ್. ಎಲ್ಲ ಹುಡುಗರು ನಾನು ಬ್ಲಾಕ್ ಮಾಡ್ತಾ ಇರ್ತಾರೆ. ಆದ್ರೂ ಎಲ್ರು ನಿನ್ನ ರೀಪ್ಲೇಸ್ಮೆಂಟ್ ಅಂತ ಹೇಳಿದಾಗ ಈ ಪುಟ್ಟ ಹೃದಯಕ್ಕೆ ನೋವಾಗಲ್ವಾ? ನನ್ನ ಮನಸ್ಸು ವಿಶಾಲ ಹೃದಯ ಮೇಡಮ್. ನಾನು ಯಾರಿಗೂ ಫ್ಲರ್ಟ್ ಮಾಡಲ್ಲ. ನಮ್ದೊಂಥರ ನನ್ನ ಆಟು ಚೌಟ್ರಿ ಇದ್ದಂಗೆ ಮೇಡಮ್. ಚೇರ್ ಹಾಕ್ಬಿಟ್ಟಿದ್ದೀನಿ, ಯಾರು ಬೇಕಾದ್ರೂ ಬಂದು ಕೂತ್ಕೋಬೋದು.
ನಂಗೆ ಆಕ್ಚುಲಿ ಸುನಿಲೇ ಬೇಕು. ಟೀಮ್ ಅವ್ರಿಗೆ ಇವಾಗ್ಲೂ ಹೇಳ್ತೀನಿ, ಸುನಿಲ್ ಎಲ್ಲೇ ಇದ್ರು ಇವಾಗಲೇ ಒಂದು ವಿಡಿಯೋ ಮಾಡಿ ಕಳಿಸಿ. ಐ ವಾಂಟ್ ಹಿಮ್ ಹಿಯರ್ ಆಸ್ ಮೈ ಸ್ಟೂಡೆಂಟ್. ಬಟ್ ಆಕ್ಚುಲಿ ನಮ್ಮ ಟೀಮ್ ಕಡೆಯಿಂದ ಟ್ರೈ ಮಾಡಿದ್ದಾರೆ ಸರ್. ಏನೋ ಗೊತ್ತಿಲ್ಲ, ಏನೋ ಹಿ ಈಸ್ ವೆರಿ ಡಿಪ್ರೆಸ್ಡ್. ಏನೋ ಇಷ್ಟ ಆಗ್ತಾ ಇಲ್ಲ, ಏನೋ ನಂಗೆ ಏನೋ ಸರಿ ಹೋಗ್ತಾ ಇಲ್ಲ, ಬರಲ್ಲ ಅಂತ. ಬಟ್ ಇನ್ನೂ ಮಾತಾಡ್ತಾ ಇದ್ದಾರೆ. ಬಟ್ ಮೋಸ್ಟ್ ಪ್ರಾಬ್ಲಿ ಅವ್ನು ಬರೋ ಡೌಟು ಅಂತಲೇ ಆಗಿದೆ. ಸಿನ್ಸ್ ಮಾರ್ನಿಂಗ್ ಐ ಆಮ್ ಲೈಕ್ ಕ್ರೈಂಗ್, ಕಂಟ್ರೋಲಿಂಗ್ ಮೈ ಟಿಯರ್ಸ್. ಡೋಂಟ್ ಓಕೆ, ಹಂಗೆಲ್ಲ ಅಳ್ಬಾರ್ದು. ಹೆಣ್ಮಕ್ಳು ಅಳ್ಬಾರ್ದು, ಚೆನ್ನಾಗಿರಲ್ಲ. ನಾನು ಸಮಾಧಾನ ಮಾಡ್ತೀನಿ. ಹೋಗಿ ಕೂತಿರ ಕರಿತೀನಿ. ಪ್ರಾಪರಾಗಿ ಯೂಸ್ ಮಾಡ್ತಾರೆ ಅಂತ ಕರ್ಸಿದ್ರಿ, ಪ್ರಾಪರ್ಟಿಯಾಗಿ ಯೂಸ್ ಮಾಡ್ತಾ ಇದ್ದೀರ. ನಮ್ಮ ಬ್ಯಾಚುಲರ್ಸ್ ಎಲ್ಲ ಬಂದಾಗಿದೆ, ಏಂಜಲ್ಸು ಬಂದಾಗಿದೆ, ಮೆಂಟ್ರಿಂಗ್ ಎಲ್ಲ ಮಾಡಾಗಿದೆ. ಇವತ್ತು ಸರ್ಪ್ರೈಸಿಂಗ್ ರೌಂಡು. ಎಲ್ಲರೂ ರೆಡಿ ಆಗಿದ್ದಾರೆ. ಇದೇ ಜೋಶಕ್ಕೆ ಶುರು ಮಾಡೋಣ. ಭರ್ಜರಿ ಬ್ಯಾಚುಲರ್ ಸೀಸನ್ 2 ಸರ್ಪ್ರೈಸ್ ರೌಂಡ್. ಬ್ಯಾಚುಲರ್ಸ್, ನಿಮ್ಮ ಮೆಂಟರ್ಸ್ಗೆಲ್ಲ ಸರ್ಪ್ರೈಸ್ ಕೊಡಕ್ ರೆಡಿನಾ? ಏಂಜಲ್ಸ್, ನೀವೆಲ್ಲ ಸರ್ಪ್ರೈಸ್ ನ ರಿಸೀವ್ ಮಾಡಕ್ ರೆಡಿನಾ? ಓಕೆ, ಹಂಗ್ರಿ ಇನ್ಯಾಕೆ ತಡ, ಬನ್ನಿ ಶುರು ಮಾಡೋಣ. ತನ್ನ ಪಾರ್ಟ್ನರ್ಗೆ ಸರ್ಪ್ರೈಸ್ ಕೊಟ್ಟು ಇಂಪ್ರೆಸ್ ಮಾಡೋದಕ್ಕೆ ರೆಡಿ ಆಗಿರೋಂಥ ನಮ್ಮ ಮೊದಲ ಬ್ಯಾಚುಲರ್ ಮಾಸ್ ಆಗಿ ಎಂಟ್ರಿ ಕೊಟ್ಟು ಮೆಂಟರ್ ರಮೋಲಾ ಮಾಡಿರುವಂತ ಮೆಂಟರಿಂಗ್ ಅಲ್ಲಿ ಮುದ್ದು ಮಗುವಾಗಿರುವಂತ ಹುಡುಗ. ಲೆಟ್ಸ್ ವೆಲ್ಕಮ್ ರಕ್ಷಕ್ ಬುಲೆಟ್. ಬಾ ನಿಜ ಹೇಳ ರಕ್ಷಕ್, ನಾನೇ ಫಿದಾಬಿಟ್ಟೆ ಮನೆಗೆ. ಏನ್ ಫೋಟೋದು, ಏನ್ ಎಲ್ಲಿ ಇಡೀ ಸ್ಟೇಜ್ 360 ಡಿಗ್ರಿ. ರಮೋಲಾ
ಹೇಗೆ ಅನ್ನಿಸ್ತಾ ಇದೆ? ಆ್ಯಕ್ಚುಲಿ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ನನಗೆ ಯಾರಾದರೂ ಫಸ್ಟ್ ಸರ್ಪ್ರೈಸ್ ಮಾಡಿರೋದು, ಅದು ಈ ರೇಂಜ್ಗೆ ಫಸ್ಟ್ ಟೈಮ್ ಸರ್ಪ್ರೈಸ್ ಮಾಡಿರೋದೇ ಫಸ್ಟ್ ಟೈಮ್. ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ ಈ ಥರ ಎಲ್ಲ ಮಾಡ್ಬೋದು ಅಂತ. ಸೊ ನನ್ನ ಜರ್ನಿನೇ ನನಗೆ ಒಂದ್ಸತಿ ರಕ್ಷಕ್ ತೋರಿಸಿದ್ರು. ಒಂಥರ ಚಿಕ್ಕ ವಯಸ್ಸಿನ ಎಲ್ಲ ಮೆಮೊರೀಸು ನನಗೆ ಬರ್ತಾಯಿತ್ತು. ಆ್ಯಂಡ್ ಅದು ನಾನು 2017 ರಿಲಯನ್ಸ್ ಜ್ಯುವೆಲ್ಸ್ ಮಿಸ್ ಇಂಡಿಯಾ ಕ್ರೌನ್ ವಿನ್ ಆದಾಗ. ಸೊ ಎಲ್ಲ ಮೂಮೆಂಟ್ಸು ನನಗೆ ಇನ್ನೊಂದ್ಸಲ ನೆನಪಾಗೋಂಗೆ ಮಾಡಿದ್ದಾರೆ. ಥ್ಯಾಂಕ್ ಯು ರಕ್ಷಕ್. ಆಕ್ಚುಲಿ ಈ ಒಂದು ಮೂಮೆಂಟ್ ಅಲ್ಲಿ ಇಬ್ರು ಸ್ಪೀಚ್ಲೆಸ್ ಆದಂಗೆ ಇದೆ. ಒಬ್ರು ಸರ್ಪ್ರೈಸ್ ಕೊಡೋದ್ರಲ್ಲಿ ಸ್ಪೀಚ್ಲೆಸ್, ಇನ್ನೊಬ್ರು ಸರ್ಪ್ರೈಸ್ಗೋಸ್ಕರ ಸ್ಪೀಚ್ಲೆಸ್. ಮಾತು ಸದ್ಯಕ್ಕೆ ಬರೋಲ್ಲ ಅಂತ ಅನ್ಕೋತೀನಿ. ರಕ್ಷಕ್ ಬಗ್ಗೆ ಎಲ್ಲರೂ ಆಚೆ ಕಡೆ ಸ್ವಲ್ಪ ಬೇರೆ ಥರನೇ ಮಾಸ್ ಅಂತ ಅಂದ್ಕೊಂಡಿದ್ದಾರೆ. ಆ್ಯಂಡ್ ನಾನು ಕೆಲವೊಂದು ಕಮೆಂಟ್ಸ್ ಎಲ್ಲ ನೋಡಿದಾಗ ಅದು ರಕ್ಷಕ್ಗೆ ಬೇಜಾರಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಕಮೆಂಟ್ ಮಾಡೋರು ಕೆಲವೊಂದು ವರ್ಡ್ಸ್ನ ಯೂಸ್ ಮಾಡುವಾಗ ಸ್ವಲ್ಪ ಅವೇರ್ ಆಗಿರಬೇಕು. ಬಿಕಾಸ್ ರಕ್ಷಕ್ ಹರ್ಟ್ ಆಗುತ್ತೋ ಇಲ್ಲೋ ಅವ್ರ ಮನೆಯವ್ರಿಗೆ, ಅವ್ರ ಫ್ಯಾಮಿಲಿಗೆ ನಿಜವಾಗ್ಲೂ ಹರ್ಟ್ ಆಗುತ್ತೆ. ಸೊ ನಾನು ಈ ಸ್ಟೇಜಲ್ಲಿ ಅವ್ರ ಪರವಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಹೇಳಿ. ಅವ್ರು ಇನ್ನೂ ತುಂಬ ಚಿಕ್ಕವರು ರಕ್ಷಕ್. ಸೊ ಹೇಳೋ ರೀತಿಯಲ್ಲೇ ತಿದ್ಕೊಳ್ತಾರೆ ಅವರು ಏನೇ ಇದ್ರು. ಆ ಕೆಟ್ಟ ಪದಗಳು ಸ್ಪೆಷಲಿ ಯೂಸ್ ಮಾಡಬಾರ್ದು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು. ಸೊ ಸ್ವೀಟ್. ರಕ್ಷಕ್, ಯು ಟೆಲ್ ಮಿ, ಹೇಗೆ ಪ್ರಿಪೇರ್ ಮಾಡಿದೆ ಇವೆಲ್ಲ? ಇದು ನನಗೆ ಹೊಸ ಅದು ಅಂದರೆ ಈ ಥರ ಡ್ಯಾನ್ಸ್ ಮಾಡೋದು. ನನ್ನ ಲೈಫಲ್ಲಿ ಫಸ್ಟ್ ಟೈಮು ಲವ್ ಸಾಂಗಿಗೆ ಡ್ಯಾನ್ಸ್ ಮಾಡಿರೋಂಥದ್ದು. ಅದು ರವಿ ಸರ್ ಅವರ ಮಗಂದು, ನಮ್ಮ ತ್ರಿವಿಕ್ರಮ್ ಬ್ರೋದು. ತುಂಬ ಖುಷಿ ಆಯ್ತು ಈ ಸಾಂಗ್ ಮಾಡ್ತಾ. ನಾನು ಫಸ್ಟೇ ಬಂದಾಗ ಕೇಳಿದೆ, ಈ ಸಾಂಗ್ ನನಗೆ ಸೆಟ್ ಆಗುತ್ತಾ ಅಂತ ಹೇಳಿದೆ. ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಡಿ, ಮಾಡಾದ್ಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ನೀವೇ ನೋಡಿ ನೀವೇ ಖುಷಿ ಬೀಳ್ತೀರಾ ಅಂತ ಹೇಳಿದ್ರು. ನಂಗೆ ಲಾಸ್ಟ್ ಮೂಮೆಂಟ್ ಇವ್ರನ್ನ ಕರ್ಕೊಂಬಂದು ಕುಣಿಸಿದಾಗ ಒಂಥರ ಸಮಾಧಾನ ಆಯಿತು. ಒಂದು ಸಾಂಗ್ ಖುಷಿ, ಇನ್ನೊಂದು ಇವರು ಇಲ್ಲಿ ಬಂದು ಕೂತ್ಕೊಂಡು ಆ ಒಂದು ಚೇರ್ಗೆ ಕಳೆ ಬಂತು. ತುಂಬ ಖುಷಿ ಅನಿಸ್ತು. ಆವಾಗಲೇ ಕಮೆಂಟ್ ಬಗ್ಗೆ ಮಾತಾಡ್ತಿದ್ರು. ಅಪ್ಪು ಸರ್ ಒಂದು ಮಾತು ಹೇಳಿದ್ದಾರೆ, ಕಮೆಂಟು ಮಾಡೋರೆಲ್ಲ ಕೆಲಸನ ಮಾಡೋದಿಲ್ಲ ಅಂತ. ನಾವು ಕೆಲಸ ಮಾಡ್ತಾ ಇದ್ದೀವಿ, ಖುಷಿ ಪಡೋಣ ಅಷ್ಟೇ. ಬ್ಯೂಟಿಫುಲ್ ಸರ್ಪ್ರೈಸ್ಗಳೆಲ್ಲ ಕೊಟ್ಟಾಗಿದೆ. ಥ್ಯಾಂಕ್ ಯು ಅಣ್ಣ. ಇನ್ನೂ ಏನಾದರೂ ಕೊಡೋದಿದೆಯಾ? ಅಣ್ಣ ಖಂಡಿತ ಅಣ್ಣ, ಬರೀ ಒಂದರಲ್ಲೇ ಮುಗಿಸ್ಬಿಟ್ರೆ ಹೆಂಗೆ? ಇನ್ನೂ ತುಂಬ ಖುಷಿ ಬಿಡಬೇಕು ಅವರು. 100% ಇನ್ನೊಂದು ಗಿಫ್ಟ್ ಬಂದೇ ಬರುತ್ತೆ. ಪುಟ್ಟದೊಂದು ಡಾಲ್ ಇದೆ ಇದು ಮಧ್ಯದಲ್ಲಿ. ಅದು ಇವರಷ್ಟೇ ಕ್ಯೂಟ್ ಆಗಿದೆ. ಇವ್ರ ಥರನೇ ವೈಟ್ ಕ್ಲಾತ್ ಇದೆ ಅದು. ಅದಕ್ಕೋಸ್ಕರ ಡೈರಿ ಮಿಲ್ಕ್ ಯಾಕೆ ಹಾಕಿದ್ದೀನಿ ಅಂತ ಹೇಳಿದ್ರೆ ಅವ್ರಿಗೆ ಫೇವ್ರೆಟ್ ಚಾಕ್ಲೇಟ್ ಅದು. ಅದಕ್ಕೋಸ್ಕರ ಇದನ್ನು ತಿಂತಾ ಅವ್ರನ್ನ ನಾನು ನೆನಪಿಸ್ಕೊಬೇಕು, ಇದು ನೋಡ್ತಾನೆ ನಾನು ನೆನಪಿಸ್ಕೊಬೇಕು. ಅದಕ್ಕೋಸ್ಕರ ಈ ಹೂವು, ನಾನು ಹೂವು ಬಗ್ಗೆ ಮಾತಾಡಿಸ್ ದೊಡ್ಡವನಲ್ಲ, ಯಾಕಂದರೆ ರವಿ ಸರ್ ಇಲ್ಲೇ ಕೂತಿದ್ದಾರೆ. ಹೂವು ಅಂತ ತೋರಿಸ್ಕೊಟ್ಟೆ ಅವರು ನಮಗೆ. ಅದಕ್ಕೋಸ್ಕರ ಅವ್ರಿಗೆ ಹೋಗ್ತದೆ. ಥ್ಯಾಂಕ್ ಯು ಸೋ ಮಚ್. ನನ್ನ 2 ವೀಕ್ಸಲ್ಲಿ ನನ್ನ ತುಂಬ ಪ್ರಿಪೇರ್ ಮಾಡಿದ್ದೀರಾ. ನಾನು ಹೇಗೆ ಮಾತಾಡಬೇಕು, ನಾನು ಹೇಗಿರಬೇಕು. ಸ್ಟಾರ್ಟಿಂಗಲ್ಲೇ ಬಂದಾಗ ನಮ್ಮ ಬಾಸ್ ಅಂತ ಹೇಳ್ತಿದ್ರು, ರಕ್ಷಕ್ ಚೇಂಜಸ್ ಕಾಣಿಸ್ಬೇಕು. ಯಾಕಂದರೆ ಎಲ್ರಿಗೂ ಒಂದೇ ಆಟಿಟ್ಯೂಡ್ ಇಷ್ಟ ಆಗಲ್ಲ. ಚೇಂಜಸ್ ಬದಲಾವಣೆ ಇದ್ದರೆ ನಿಮಗೂ ಒಂದು ಖುಷಿ ಅನಿಸುತ್ತೆ ಅಂತ. ಆ ಖುಷಿ ನನಗೆ ಇವತ್ತು ಬಂದಿದೆ ಬಾಸ್. ಖಂಡಿತವಾಗ್ಲೂ ತುಂಬ ಖುಷಿ ಅನಿಸ್ತದೆ. ಮೊದಲನೇ ಗಿಫ್ಟ್ ಆಯಿತು, ಇದು 2ನೇ ಗಿಫ್ಟ್ ಇವ್ರಿಗೆ. ಖಂಡಿತ ಇನ್ನೊಂದು ಬರ್ತೇನೆ. ಇವರು ಬೆಲೆ ಡ್ಯಾನ್ಸರ್ ಅಂತ ಗೊತ್ತಾಯಿತು. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಅದಕ್ಕೋಸ್ಕರ ನನ್ನ ಸೈಡಿಂದ ಈ ಒಂದು ಪುಟ್ಟ ಗಿಫ್ಟು. ಇದನ್ನು ತುಂಬ ವರ್ಕ್ ಮಾಡಿಸಿ ತೊಗೊಂಡ್ಬಂದಿರೋದು. ತುಂಬ ಖುಷಿ ಅನಿಸ್ತಿದೆ. ಇನ್ನೂ ಇದೆಯಾ? ಖಂಡಿತ ಅಣ್ಣ, ಇನ್ನೊಂದಿದೆ. ಇನ್ನೂ ಇದೆಯಾ? ಇವಾಗ ಅವ್ರ ಕಣ್ಣು ಮುಚ್ಚಲೇಬೇಕು. ನನಗೆ ಟೆಡಿ ಬೇರ್ಗಿಂತ ರಕ್ಷಕ್ಕೆ ತುಂಬ ಲವ್ಲಿಯಾಗಿ ಕಾಣಿಸ್ತಿದ್ದಾರೆ. ಅವ್ರನ್ನೇ ಹಗ್ ಮಾಡ್ಬೇಕು ಅನಿಸ್ತಿದೆ, ಅಷ್ಟು ಖುಷಿ ಆಗ್ತಿದೆ. ಇನ್ನೂ ಇದೆಯಪ್ಪ? ಇನ್ನು ಒಂದು ಅವರಿಬ್ರಿಗೋಸ್ಕರ ಒಂದು ತೊಗೊಂಬಂದಿದೆ ಗಿಫ್ಟು. ತೊಗೊಂಬಂದು
ಇಷ್ಟೆಲ್ಲ ಕೊಟ್ಟಾಯ್ತು. ಕೊನೆಯದಾಗಿ ಇನ್ನೊಂದು ಸ್ಮೈಲ್ ಬರಬೇಕು ಅವ್ರ ಮುಖದ ಮೇಲೆ, ಅದಕ್ಕೋಸ್ಕರ ಇನ್ನೊಂದು ಗಿಫ್ಟ್ ಇದೆ ಅಣ್ಣ, ತೊಗೊಂಡ್ಬಂದ್ಬಿಡ್ತೇನೆ. ಥ್ಯಾಂಕ್ ಯು ಅಣ್ಣ. ರಮೋಲಾ, ಈ ದಿನ ಈ ಕ್ಷಣ ಏನ್ ಅನ್ನಿಸ್ತದೆ? ನಿಜವಾಗ್ಲೂ ಏನು ಹೇಳಿದ್ರು ಕಡಿಮೆನೆ. ಬಿಕಾಸ್ ನನ್ನ ಲೈಫಲ್ಲೇ ಯಾರು ಈ ಥರ ಸರ್ಪ್ರೈಸ್ ಮಾಡಿಲ್ಲ. ನಾನು ಎಕ್ಸ್ಪೆಕ್ಟು ಮಾಡಲ್ಲ ಆ್ಯಕ್ಚುಲಿ, ಯಾರಿಂದನೂ ಜಾಸ್ತಿ ಫ್ರೆಂಡ್ಸು ಇಲ್ಲ. ಬಟ್ ಶೋಗೋಸ್ಕರ ಆದ್ರೂ ಪರವಾಗಿಲ್ಲ, ಬಟ್ ತುಂಬ ಎಫರ್ಟ್ ಹಾಕಿದ್ದಾರೆ ರಕ್ಷಕ್. ಆ್ಯಂಡ್ ಈ ಫೋಟೋ ತುಂಬ, ಆ್ಯಂಡ್ ಎಸ್ಪೆಷಲಿ ನನಗೆ ಬೆಲಿ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಚೈನ್ ನೋಡಿದಾಗ ನಾನು ಎಲ್ಲೇ ಹೋದ್ರೂ, ಈಗ ಸರ ಇರಲಿ ಇನ್ನೊಂದಿರಲಿ, ಅದು ನಾನು ಬೆಲಿ ಡ್ಯಾನ್ಸ್ ಮಾಡೋಕ್ಕಾಗುತ್ತಾ ಅಂತ ನೋಡ್ತಾ ಇರ್ತೀನಿ. ಸೊ ಅದು ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಆಲ್ಸೋ ಚಾನಲ್ ಅವರು ಕೂಡ ಮನೆಗೆಲ್ಲ ಕಾಲ್ ಮಾಡಿ ಏನು ಅವ್ರಿಗೆ ಫೇವ್ರೇಟು ಅಂತ ಇಡೀ ಟೀಮ್ ಇನ್ವಾಲ್ವ್ ಆಗಿದೆ. ನಾ ಇನ್ವಾಲ್ವ್ಮೆಂಟ್ ನೋಡಿ ನನಗೆ ಅದು ವಾವ್ ಫ್ಯಾಕ್ಟರ್ ಅಂತ ಅನ್ನಿಸ್ತು. ತುಂಬ ಖುಷಿ ಆಯಿತು. ವೆರಿ ಗುಡ್. ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗ್ಯಾರ ನಿಮ್ಮ ಮೆಂಟರು ಎಲ್ಲ. ಓಕೆ, ಫೋಟೋ ತುಂಬಾ ಚೆನ್ನಾಗಿದೆ, ಬಟ್ ಅದು ಏನದು ಮಧ್ಯ ಆರ್ ಅಂತಿದ್ದಿಲ್ಲ, ಏನದು? ರಾಣಿ ರಾಜ ಯಾವತ್ತಿದ್ರು ಹಿಂಗೆ ಇರ್ತೀವಿ. ಆರ್ ಅಂತ ಬಂದಾಗಿದೆ, ರಾಣಿ ರಾಜ ಅಂತಲೂ ಹೇಳ್ಬಿಟ್ಟಿದ್ಯಾ. ಸೊ ಈ ಒಂದು ಬ್ಯೂಟಿಫುಲ್ ಮೂಮೆಂಟ್ ಅಲ್ಲಿ ಒಳ್ಳೆ ಸಾಂಗ್ ಒಂದು ಡ್ಯೂಯೆಟ್ ಆಗ್ಬಾರ್ದು? ಖಂಡಿತ ಅಣ್ಣ, ಬೇಜಾರೇನು ಇಲ್ಲ ಅಣ್ಣ, ಹಾಡೇ ಆಡ್ತೀನಿ. ಕೋಲಾರದ ಹಟ್ಟಿಗಣ್ಣಿ ಕೋಗಿಲೆದೆ ನಿನ್ನ ಧ್ವನಿ, ಕಾಳಿದಾಸ ಕಾವ್ಯ ನೀನೇ, ನಿನ್ನ ರಾಜ ನಾನು, ನನ್ನ ರಾಣಿ ನೀನು, ಪ್ರೇಮ ಕಲ್ಯಾಣವೇ ನಿನ್ನ ರಾಜ ನಾನು, ನನ್ನ ರಾಣಿ ನೀನು, ಪ್ರೇಮ ಕಲ್ಯಾಣವೇ ನಿನ್ನ ರಾಮ ನಾನು, ನನ್ನ ಸೀತೆ ನೀನು, ಪ್ರೇಮ ಕಲ್ಯಾಣವೇ ನಿನ್ನ ರಾಮ ನಾನು, ನನ್ನ ಸೀತೆ ನೀನು, ಪ್ರೇಮ ಕಲ್ಯಾಣವೇ. ಇಂಥ ಒಂದು ಒಳ್ಳೆ ಮೂಮೆಂಟ್ ಕ್ರಿಯೇಟ್ ಆಗಿದೆ. ಸೊ ಈ ಒಂದು ಆರ್ ಜೋಡಿ ಬಗ್ಗೆ, ಆರ್ ಜೋಡಿನ ಕೇಳೋಣ. ಎಸ್ ರಚ್ಚು, ಬ್ಯೂಟಿಫುಲ್. ಅವ್ರಿಗೆ ಅಷ್ಟು ಇಂಪ್ರೆಸ್ ಆಗಿದೆ ರಮೋಲಾಗೆ. ಶಿ ವಾಸ್ ಸ್ಪೀಚ್ಲೆಸ್ ಆಕ್ಚುಲಿ. ಮಾತೇ ಬರ್ತಿರ್ಲಿಲ್ಲ ಅವ್ರಿಗೆ ಏನ್ ಹೇಳಬೇಕು ಅಂತ. ಅಂಡ್ ಅವರೇ ಹೇಳ್ತಿದ್ದಾಗೆ ನನ್ಗೆ ಯಾರು ಸರ್ಪ್ರೈಸ್ ಮಾಡಿಲ್ಲ ಅಂತ ಹೇಳ್ತಿದ್ರು. ದಿಸ್ ವಾಸ್, ಐ ಥಿಂಕ್ ಈ ಸರ್ಪ್ರೈಸ್ ನ ಫಾರ್ ಎವರ್ ಶಿ ಇಸ್ ಗೋಯಿಂಗ್ ಟು ಚೆರಿಶ್ ಅಂತ ಹೇಳ್ತೀನಿ ಅಲ್ವಾ. ಅಂಡ್ ಐ ಥಿಂಕ್ ರಕ್ಷಕ್ DKD ಕಂಟೆಸ್ಟೆಂಟ್ ಕೂಡ ಆಗ್ಬೋದೇನೋ, ಆತರ ಒಂದು. ವೈ ನಾಟ್ ಅಲ್ವಾ? ಖಂಡಿತವಾಗ್ಲು ಖಂಡಿತ. ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಟು ಬೋತ್ ಆಫ್ ಯು. ಥ್ಯಾಂಕ್ ಯು ಸೊ ಮಚ್ ಬಾಸ್, ಥ್ಯಾಂಕ್ ಯು. ರವಿ ಸರ್, ಫಸ್ಟ್ ಸರ್ಪ್ರೈಸ್, ನಿಜವಾಗ್ಲೂ ಸರ್ಪ್ರೈಸ್ ಆದ್ರೆ ಯಾರಿಗಾರ ಏನಾರ ಸರ್ಪ್ರೈಸ್ ಕೊಟ್ಟಾಗ ಅವರಲ್ಲಿ ಫಸ್ಟ್ ಮಾತು ತೊದಲುತ್ತೆ. ಆ ಖುಷಿಗೆ ಮಾತು ತೊದಲಕ್ಕೆ ಸ್ಟಾರ್ಟ್ ಆಯ್ತು. ಅದು ರಮೋದಲ್ಲಿ ಕಾಣಿಸಿದ್ದು ಫಸ್ಟ್ ಅಲ್ವಾ. ಅವಾಗ ನೀನು ಅನ್ಕೊಂಡಿದ್ದು ಗಿಫ್ಟ್ ಅವಳಿಗೆ ತಲುಪ್ತು ಅಂತ. ಹೌದು. ಯಾರಿಗೆ ಏನದು ಬೆಸ್ಟ್ ಗಿಫ್ಟ್ ಕೊಡೋಕ್ಕಾಗೋದು ಯಾವಾಗಲೂ ಏನಂದ್ರೆ ಬೆಸ್ಟ್ ಮೂಮೆಂಟ್ಸ್ನ ಕೊಡೋದು. ಗಿಫ್ಟ್ ಅಲ್ಲ ಕೊಡೋದು, ದುಡ್ಡಿಂದ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಬೆಸ್ಟ್ ಮೂಮೆಂಟ್ಸ್. ಅವಳಿಗೆಲ್ಲ ಹೋಗ ಪಾಸ್ಟ್ ನೆನಪು ಮಾಡ್ದಲ್ಲ ನೀನು, ಅದು ಬೆಸ್ಟ್ ಗಿಫ್ಟ್ ಕೊಟ್ಟಿರೋದು. ಇದೆಲ್ಲ ಬಿಗ್ ಗಿಫ್ಟ್ ಇರೋದು. ಅವಳು ಏನು ನೆನಪಿಸ್ಕೊಂಡ್ಲಿ ನೋಡು. ಇದು ಯಾವತ್ತು ಫೋಟೋ ಇಡಿಸಿದ್ದು, ಅದು ಯಾವಾಗ ಫೋಟೋ ಇಡಿಸಿ ಅಂತ ಒಂದು ಚಿಪ್ ನೆನಪು ಅವಳು ರಿವೈಂಡ್ ಮಾಡ್ಕೊಂಡ್ಲಲ್ಲ. ದಟ್ ಈಸ್ ದ ಬೆಸ್ಟ್ ಮೂಮೆಂಟ್ ಯು ಕ್ರಿಯೇಟೆಡ್ ಫಾರ್ ಹರ್. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಲವ್ಲಿ ಸರ್. ಅದಕ್ಕೆ ಕ್ರೇಜಿ ಸ್ಟಾರ್ ಅಂತ ಅವ್ರನ್ನ ಕರೆಯೋದೇ ಅದಕ್ಕೆ. ಯಾಕಂದ್ರೆ ಅಷ್ಟೇ ಡೀಟೇಲ್ ಆಗಿ ಅಬ್ಸರ್ವ್ ಮಾಡ್ಯಾರೆ. ನೀನೇ ರಮೋಲನ ಅಷ್ಟು ಅಬ್ಸರ್ವ್ ಮಾಡಿದ್ದಿಲ್ಲ. ರವಿ ಸರ್ ಎಷ್ಟು ಚೆನ್ನಾಗಿ ಅವಳು ತೊದ್ಲಿರೋದ್ರೆಲ್ಲ ಅಬ್ಸರ್ವ್ ಮಾಡ್ಯಾರ. ನಾನು ಹುಡುಗಿನ ಇವಾಗ ನೋಡ್ತಾ ಇದ್ದೀನಣ್ಣ, ಅವ್ರು ಆವಾಗಲೇ ನೋಡ್ಕೊಂಬಂದ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಸರ್ ಏನ್ ಹೇಳ್ತೀರಾ ಸರ್? ಲೇ, ನಾನು ಹುಡುಗಿನ ನೋಡೇ ಇಲ್ಲ ಕಣೋ, ಹುಡುಗಿನ ಅರ್ಥ ಮಾಡ್ಕೊಂಡು ಬಂದಿರೋದು ನಾನು. ನಮ್ಮ ರಮೋಲಾ ಅದ್ಭುತವಾದ ಬೆಲ್ಲಿ ಡ್ಯಾನ್ಸರ್ ಅಂತ ಎಲ್ಲರಿಗೂ ಗೊತ್ತಾಗಿಲ್ಲೋ ಗೊತ್ತಿಲ್ಲ, ಬಟ್ ರಕ್ಷಕ್ ಅಂತೂ ನೋಡ್ಬಿಟ್ಟು ಕಂಡಿಡ್ಬಿಡಿ ಅಲ್ವಾ ರಜಾ? ಈಗ ಒಂದು ಸಂಡೆ ಸೆಲೆಕ್ಟ್ ಮಾಡ್ಬೋದಾ ರಮೋಲಾ ಬೆಲ್ಲಿ ಡ್ಯಾನ್ಸ್?
ಲವ್ಲಿ ಒಟ್ಟಲ್ಲಿ ನಮ್ಮ ಬ್ಯಾಚುಲರ್ ರಕ್ಷಕ್ ಅದ್ಭುತವಾದ ಸರ್ಪ್ರೈಸ್ ಕೊಟ್ಟು ಮೆಂಟರ್ನ ಮತ್ತು ಜಡ್ಜ್ ಅಂತ ಇಂಪ್ರೆಸ್ ಮಾಡಿ ಆಗಿದೆ. ವಿಶ್ ಯು ಆಲ್ ದಿ ಬೆಸ್ಟ್. ಮುಂಬರುವ ರೌಂಡ್ಗಳಿಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸರ್ಪ್ರೈಸ್ ಕೊಡಕ್ ಬರ್ತಾ ಇರೋಂಥ ಮುಂದಿನ ಬ್ಯಾಚುಲರ್, ಲೆಟ್ಸ್ ವೆಲ್ಕಮ್ ಹುಲಿ ಕಾರ್ತಿಕ್ ಆನ್ ಸ್ಟೇಜ್. ಹೇ ಧನ್ಯಶ್ರೀ, ನೀವು ತುಂಬಾ ವರ್ಷದಿಂದ ನೂರಾರು ಕನ್ಸು ಕಟ್ಟಿರೋ ಪ್ರಪಂಚಕ್ಕೆ ನಿಮ್ಮನ್ನ ನಾನು ಸ್ವಾಗತ ಮಾಡ್ತೀನಿ. ವೆಲ್ಕಮ್ ಟು ಯುವರ್ ವರ್ಲ್ಡ್. ಪೇಪರ್ ಪೇಪರ್ ಸರ್, ಬಿಸಿ ಬಿಸಿ ಸುದ್ದಿ, ಸಿನಿಮಾ ಸುದ್ದಿ, ಪೇಪರ್ ಪೇಪರ್. ಅಪ್ಸರೆ ಹಾಗೆ ನೀವು ಈ ಬಣ್ಣದ ಲೋಕಕ್ಕೆ ಹೊಸ ಮೆರುಗನೆ ನೀಡಿದ್ದೀರಾ. ನಿಮ್ಮ ಶ್ರದ್ಧೆ, ಸಿನಿಮಾ ಮೇಲಿನ ಪ್ರೀತಿ ಹೀಗೆ ಮುಂದುವರಿಲಿ. ಈ ಚಪ್ಪಾಳೆ, ಈ ಅಭಿಮಾನ ಹಾಗೂ ಕನ್ನಡಿಗರ ಆಶೀರ್ವಾದ ಸದಾ ನಿಮ್ ಜೊತೆ ಇರಲಿ. ಈ ನಿಮ್ ಸಾಧನೆ ಶಿಖರ ಇನ್ನಷ್ಟು ಮೇಲ್ ಹೋಗ್ಬೇಕು ಅನ್ನೋದೇ ಈ ನಿಮ್ ಪುಟ್ಟ ಅಭಿಮಾನಿ ಆಸೆ. ಚಿತ್ರರಂಗದಲ್ಲಿ ನಿಮ್ಮ ಸಾಧನೆ, ನೂರಾರು ಅವಾರ್ಡ್ಗಳು, ಹಲವಾರು ಬಿರುದುಗಳು ಹಾಗೂ ಪ್ರೀತಿ ಸನ್ಮಾನಗಳು ನಿಮಗೆ ಸಿಗ್ತಾನೆ ಇರಲಿ. ಚಂದನವನದ ಧ್ರುವ ತಾರೆಯಾಗಿ ಇನ್ನು ನಮ್ಮನ್ನ ಎಂಟರ್ಟೈನ್ ಮಾಡಿ ಅಂತ ಕೇಳ್ಕೊತೀನಿ. ವಿ ಲವ್ ಯು ಡ್ರೀಮ್ ಗರ್ಲ್ ಧನ್ಯಶ್ರೀ. And best actress in the lead role award goes to ಧನ್ಯಶ್ರೀ. ಪ್ರೀತಿಗಾಗಿ ಚಪ್ಪಾಳೆ
ಧನ್ಯಶ್ರೀ, ಎಕ್ಸ್ಪೆಕ್ಟ್ ಮಾಡಿದ್ರೆ ಇಷ್ಟೆಲ್ಲ ಸರ್ಪ್ರೈಸು, ಈ ತರ ಒಂದು ಅಟ್ಮಾಸ್ಫಿಯರು ಇಲ್ಲ, ಹೆಂಗ್ ಅನಿಸ್ತಾ ಇದೆ? ಡ್ರೀಮ್ ಕಮ್ ಟ್ರೂ ಫೀಲ್ ಆಗ್ತಾ ಇದೆ. ನಾನು ಚಿಕ್ಕ ವಯಸ್ಸಿಂದ ಡ್ರೀಮ್ ಮಾಡಿದ್ದು ಒಂದನ್ನೇ. ಸೊ ಇವತ್ತು ಹೆಂಗೋ ಒಂದು ರೀತಿಲಿ ಅದನ್ನ ಫುಲ್ಫಿಲ್ ಆಗಿದೆ. ಅದು ಇವರಿಂದ, ಜೀ ಕನ್ನಡದಿಂದ. ಐ ಆಮ್ ಸೋ 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 ಹ್ಯಾಪಿ. ತುಂಬ 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 ಖುಷಿ ಆಗ್ತಿದೆ. ನನ್ನ ಲೈಫಲ್ಲಿ ಇದಕ್ಕಿಂತ ಬೆಸ್ಟ್ ಗಿಫ್ಟ್ ಇನ್ನೇನು ಇರೋಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ತುಂಬ 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 ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನನ್ನ. ಥ್ಯಾಂಕ್ ಯು ಸೋ ಮಚ್. ವೆರಿ ಗುಡ್. ಬಟ್ ಆಕ್ಚುಲಿ ಹುಲಿ ಯಾವ ತರ ಮಾಡ್ಬೋದು ಅಂತ ಏನಾದ್ರು ಎಕ್ಸ್ಪೆಕ್ಟೇಷನ್ ಇತ್ತಾ? ಡ್ಯಾನ್ಸ್ ಅಂತೂ ಬರಲ್ಲ ಗೊತ್ತು. ಸೊ ಅಲ್ಲಿ ಕುತ್ಕೊಂಡು ಹೇಳ್ತಾ ಇದ್ರು, ನಾನು ಏನ್ ಮಾಡ್ಲಿ, ನಾನು ಏನು ಪ್ರಿಪೇರ್ ಆಗಿಲ್ಲ ಅಂತೆಲ್ಲ ಅಂತಿದ್ರು. ಅಷ್ಟು ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ನನಗಂತೂ. ಇವಾಗ ನೋಡಿದ್ರೆ ಇಷ್ಟು ಈ ರೀತಿ ಏನ್ ಹೇಳಿ, ನಾನು ಇಷ್ಟ ಅರ್ಥ ಮಾಡ್ಕೊಂಡು ನನ್ಗೆ ಏನ್ ಇಷ್ಟ, ಮೇನ್ ನನ್ನ ಲೈಫ್ದು ಗೋಲ್ ಏನು ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರಲ್ಲ, ಅದು ನನಗೆ ತುಂಬಾ ಖುಷಿ ಆಯ್ತು. ವೆರಿ ಗುಡ್. ಹುಲಿ, ನೀನ್ ಹೇಳು, ನಿನಗೆ ಹೇಗೆ ಅನಿಸ್ತಾರೆ ಇಷ್ಟೆಲ್ಲ ಪ್ರಿಪೇರ್ ಮಾಡಿದ್ದು? ಸರ್ ಏನಿಲ್ಲ, ಇವರಿಗೆ ಹೀರೋಯಿನ್ ಆಗೋದು ಕನ್ಸು, ಹೀರೋಯಿನ್ ಆಗೋದು ಇಷ್ಟ ಅಂತ. ಸೊ ಅದೇ ತರ ಏನಾದ್ರು ಪ್ಲಾನ್ ಮಾಡೋಣ ಅನ್ಕೊಂಡು ಈ ತರ ಪ್ಲಾನ್ ಮಾಡಿದ್ವಿ ಅಷ್ಟೇ. ಬಟ್ ಧನ್ಯಶ್ರೀ, ವಿತೌಟ್ ಎನಿ ಕಾಂಟೆಸ್ಟ್ ಡ್ರೀಮ್ ಗರ್ಲ್ ಧನ್ಯಶ್ರೀ ಅಂತ ಅವಾರ್ಡ್ ಬಂದಿದೆ. ಅದು ಯಾರ ಹತ್ರ? ನಮ್ಮ ಡ್ರೀಮ್ ಬಾಯ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರ ಹತ್ರನೇ ಅವಾರ್ಡ್ ತಗೊಂಡಿದ್ದೀರಿ. ಹೆಂಗ್ ಅನಿಸ್ತದೆ ಇದ್ರ ಬಗ್ಗೆ ಹೇಳಿ? ಅದೇ ಯಾವುದೋ ಅವಾರ್ಡ್ ಫಂಕ್ಷನಲ್ಲಿ ಈಗ ದೊಡ್ಡ ಸೆಲೆಬ್ರಿಟೀಸ್ಗಳು ಬಂದು ನಿಮ್ಗೆ ಈ ಅವಾರ್ಡ್ ಬಂದಿದೆ, ಆ ಅವಾರ್ಡ್ ಬಂದಿದೆ ಅಂತ ಕೊಡ್ತಾರಲ್ಲ, ಅದೇ ಸೇಮ್ ಫೀಲ್ಸ್ ಕೊಡ್ತು. ಇನ್ನೊಂದೇನೆಂದರೆ, ನಾನು ಮಹಾನಟಿಲಿರ್ಬೇಕಾದ್ರೆ ನಮ್ಮದು ಬೆಸ್ಟ್ ಪರ್ಫಾರ್ಮರ್ ಡೇಗೆ ಯಾವ್ದು ಅವತ್ತು ಬೆಸ್ಟ್ ಪರ್ಫಾರ್ಮೆನ್ಸ್ ಆಗುತ್ತೋ ಅವ್ರದ್ದು ಕಟೌಟ್ ಹಾಕಿಸ್ತಾ ಇದ್ರು. ನಂದು ಕಟೌಟ್ ಬರಲಿಲ್ಲ. ಒಂದು 5 ವೀಕ್ಸ್ ಆಯಿತು. ನನಗೆ ಅದೊಂದು ಮೈಂಡಲ್ಲಿ ಇತ್ತು, ಅಯ್ಯೋ ನನ್ನ ಕಟೌಟ್ ಬರಲಿಲ್ವಲ್ಲ ಅಂತ. ಸೊ ಫೈನಲಿ ಇಲ್ಲಿ ಹಾಕ್ಸಿದ್ರು. ಅದನ್ನ ನೋಡಿ ಇನ್ನೂ ಖುಷಿ ಆಯಿತು ನನಗೆ. ಖಂಡಿತವಾಗ್ಲೂ ಇಲ್ಲಿರೋ ಕೂತಿರೋಂಥ ಎಲ್ಲ ಕಲಾವಿದರದ್ದು ಅದೊಂದು ಆಸೆ ಇರುತ್ತೆ, ನಂದು ಇಷ್ಟು ದೊಡ್ಡ ಕಟೌಟ್ ಬೀಳಬೇಕು ಅಂತ. ಥಿಯೇಟ್ರಲ್ಲೋ, ಟಿ ವಿಲೋ, ಎಲ್ಲೋ. ಬಟ್ ಸ್ಟೇಜ್ ಮೇಲೆ ಇಡೀ ಕರ್ನಾಟಕ ನೋಡೋತ್ರ ಇಷ್ಟು ದೊಡ್ಡ ಕಟೌಟ್ ಹೆಂಗ್ ಬಂತು ಈ ಕಾನ್ಸೆಪ್ಟ್ ಅಲ್ಲ? ಅಂದ್ರೆ ಒಬ್ಬರನ್ನ ಅರ್ಥ ಮಾಡ್ಕೊಬೇಕಣ, ಅಂದ್ರೆ ಫೀಲ್ ಮಾಡ್ಬೇಕು ಒಳಗಡೆಯಿಂದ. ಇದೆಲ್ಲ ಅವ್ರಿಗೇನ್ ಇಷ್ಟ ಆಗಲ್ಲ, ಅವ್ರೆಷ್ಟು ಕ್ಯೂಟು, ಅವ್ರೆಷ್ಟು ಸಾಫ್ಟು, ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ಯಾ ಈಗ ಪೂರ್ತಿ ಡೀಟೇಲ್ ಆಗಿ. ಸೊ ನಿನ್ನ ಬತ್ತಳಿಕೆಯಲ್ಲಿ ಇನ್ನೂ ಯಾವ್ದೋ ಕ್ರೇಜಿ ಗಿಫ್ಟ್, 100% ಇಷ್ಟಕ್ಕೆ ಮುಗ್ಸಕ್ಕಾಗುತ್ತಾ? ಇದ್ರಕ್ಕಿಂತ ಎಫರ್ಟ್ ಹಾಕಿ ಮಾಡಿರೋದೊಂದಿದೆ ಗಿಫ್ಟ್. ಏನದು? ಸೊ ಬನ್ನಿ ಈ ಕಡೆ. ಹಾಯ್ ಧನ್ಯ, ನಾವೆಲ್ಲಿದ್ದೀವಿ ಅಂತ ಗೊತ್ತಾಯ್ತಾ? ನಿನ್ನ ತವರು ಊರಾದಂಥ ತರೀಕೆರೆಯಲ್ಲಿ ನಾವಿದ್ದೀವಿ. ನಿನ್ನ ಹೆಜ್ಜೆ ಗುರುತುಗಳನ್ನೇ ಗಿಫ್ಟ್ ಮಾಡಬೇಕು ಅಂತ ಬನ್ನಿ ಹೋಣ. ಸೊ ನೀನು ಕಲ್ಲಾಗಿದ್ದಾಗ ನಿನ್ನನ್ನು ಕೆತ್ತಿ ಶಿಲೆ ಮಾಡಿ ಇವತ್ತು ನನ್ನಂಥ ಕಲ್ಲನ್ನು ಕೆತ್ತಕ್ಕೆ ಶಿಲ್ಪಿ ಮಾಡಿರೋ ಜಾಗ, ಅಲ್ಲಿ ಕರ್ಕೊಂಡ್ಬಂದಿದ್ದೀನಿ. ಅದು ಯಾವ ಜಾಗ ಅಂತ ನೋಡ್ತಿದ್ಯಾ? ಟಣ್ ಟಣ ಟಣ್. ಸವಿ ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು. ಧನ್ಯ ಅವರೇ, ನೀವು ನಿಂತ್ಕೊಂಡು ಕಾಶನ್ ಕೊಡೋ ಅಂಥ ಜಾಗ ಇದು. ಆ್ಯಂಡ್ ಇಲ್ಲೇ ನಿಂತ್ಕೊಂಡು ಪೇಪರ್ ಓದಿದ್ರೆ, ಇಲ್ಲೇ ಒಂದಿಷ್ಟು ನಾಟಕಗಳು, ಒಂದಿಷ್ಟು ಆ್ಯಕ್ಟಿಂಗು, ಆ ಪ್ಲೇಸಲ್ಲಿ ನಾನು ಇವತ್ತು ನಿಂತ್ಕೊಂಡು ನಿಮ್ಗೆ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ನಿನ್ನ ಫಸ್ಟ್ ಅಡ್ಮಿಷನ್ ಆಗಿರೋ ರಿಜಿಸ್ಟರ್ ಬುಕ್ ಇದು. ಹಾಯ್ ಧನ್ಯ, ನೆನಪಿದ್ದೀನ ನಾನು ನಿನಗೆ? ನಾವೆಲ್ಲ 1 to 4th ಅಲ್ಲಿ ಕ್ಲಾಸ್ ಟೀಚರ್ ಆಗಿದ್ವಿ ನಿನಗೆ. ನೀನು ಈ ಪ್ಲೇಸಲ್ಲಿ ಕೂರ್ತಾ ಇದ್ದೆ ಅಲ್ವಾ? ಧನ್ಯ, ನಾನು ಇವಾಗ ಹೋಗ್ತಾ ಇರೋ ಜಾಗ, ನೀನು ಕನ್ಸು ಕಟ್ಟಿರೋ ಜಾಗ, ನೀನು ಮೊದಲು ಬಣ್ಣ ಹಚ್ಚಿರೋ ಜಾಗ, ಮೊದಲು ಗೆಜ್ಜೆ ಕಟ್ಟಿರೋ ಜಾಗ. LKG ಇಂದಾನೇ ರೈಮ್ಸ್ ಸ್ಟೋರೀಸ್ ತಗೊಂಡಾಗ ಆಗ್ಲೇ ಡ್ಯಾನ್ಸ್ ಮಾಡ್ಕೊಂಡು ಹೇಳ್ತಾ ಇದ್ದು, ಎಲ್ಲಾ ತರ ಮಲ್ಟಿ ಟ್ಯಾಲೆಂಟೆಡ್ ಇತ್ತು. ನಿನಗೆ ಒಬ್ರು ಸ್ಪೆಷಲ್ ವ್ಯಕ್ತಿನ ಪರಿಚಯ ಮಾಡಿಸ್ತಾ ಇದ್ದೀನಿ. ಯಾರನ್ನ ಮರೆತರು ಇವ್ರನ್ನ ಮರೆಯೋಕ್ಕಾಗಿರಲ್ಲ. ಹಾಯ್ ಧನ್ಯಶ್ರೀ, ನೆನಪಿದ್ಯಾ ನಂದು? ಆದ್ರೂ ನನಗೆ ಬೇಜಾರಾಗ್ತೈತೆ. ಏನು ಹೇಳು, ಇಷ್ಟು ಆಕ್ಟಿವ್ ಆಗಿರೋ ಹುಡುಗಿ, ಇಷ್ಟು ಚೆನ್ನಾಗಿರೋ ಹುಡುಗಿ ಯಾಕೆ ಇಷ್ಟೊಂದು ಹೊಡ್ಸ್ಕೊಳ್ತಾಳೆ, ಬೈಸ್ಕೊಳ್ತಾಳೆ, ಯಾಕೆ ಹೋಮ್ವರ್ಕ್ ಮಾಡಲ್ಲ, ಯಾಕೆ ಮಾರ್ಕ್ಸ್ ತೆಗಿತಾಳೆ ಅಂತ ನಂಗೆ ಬೇಜಾರಾಗ್ತಾ ಇತ್ತು. ನಾವು ಅವಳು 4th ಸ್ಟ್ಯಾಂಡರ್ಡ್ ಇದ್ದಾಗ ಒಂದು ರಿಂಗ್ ಡ್ಯಾನ್ಸ್ ಮಾಡ್ತಾ ಇದ್ಲು. ಅದು ನೋಡಲಿಕ್ಕೆ ತುಂಬ ಖುಷಿ ಆಗ್ತಾ ಇತ್ತು. ನೆಕ್ಸ್ಟ್ ಅವಳು 6th ಸ್ಟ್ಯಾಂಡರ್ಡಲ್ಲಿ ಬಂದಾಗ ನವಶಕ್ತಿ ವೈಭವ ಅಂತ, ಅದು ಇನ್ನೂ ಕಣ್ಣಿಗೆ ಕಟ್ಟದಂಗೆ ಇದೆ ನಮಗೆ ಅವಳ ಅಭಿನಯ. ನೀನು ಮಾಡಿದಂಥ ಶಕುಂತಲೆ ಪಾಠ ನನಗೂ ಇವಾಗಿನ್ನೂ ಕಣ್ಣಲ್ಲಿ ಕಟ್ಟದಾಗಿದೆ. ಪುಣ್ಯಕೋಟಿಲಂತೂ ಅದು ಎಕ್ಸಲೆಂಟ್ ಆಗಿತ್ತು, ತುಂಬಾ ಚೆನ್ನಾಗಿ ಬಂದಿತ್ತು ಅದು. ಫ್ರೆಂಡ್ಶಿಪ್ ಅಂದರೆ ತುಂಬ ಅವಳಿಗೆ ತುಂಬ ಇಷ್ಟ. ಎಲ್ಲರ ಜೊತೆಲೂ ಕೂಡ ಒಳ್ಳೆ ಫ್ರೆಂಡ್ಶಿಪ್ ಇಟ್ಕೊಂಡಿದ್ಲು. ಛೂಮಂತ. ಸೊ ಧನ್ಯ,
ಇವರೆಲ್ಲ ಯಾರು ಅಂತ ಗೊತ್ತಾಯ್ತಾ? ಎಷ್ಟು ಕಷ್ಟಪಟ್ಟು ಜಾದು ಮಾಡಿ ಇಲ್ಲಿ ಕರ್ಸಿದೀವಿ ನೋಡಿ. ಎಲ್ಲೋ ಹುಟ್ಟಿ ಧನ್ಯ ನೆನಪಿದ್ಯಾ ಧನ್ಯ? ಕ್ಯಾಮ್ರಾ ತಿರ್ಗಿಸ್ಬಿಟ್ಟು ಫುಲ್ ಎಲ್ಲರೂ ಬೈಸ್ಕೊಂಡಿದ್ಯಾ? ಹರ್ಷ ಸರ್ ಹತ್ರ ಓಡಿಸ್ಕೊಂಡಿದ್ದು, ಸ್ಟೇರ್ ಕೇಸ್ ತುಂಬಾ ಓಡಿಸ್ಕೊಂಡು ಹೋಗಿದೀವಿ, ನೆನಪಿದ್ಯಾ? ಇಲ್ಲಿ ಮ್ಯಾಮ್ನ ನೋಡಿ, ಮಕ್ಕಳನ್ನ ನೋಡಿ, ಸ್ನೇಹವಿದು ಇರಲಿ ಶಾಶ್ವತ. ಹೀಗೆ ಬೆಳೀತಾ ಇರು. ತುಂಬಾ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡ್ಬೇಕಂತ ತುಂಬಾ ಆಸೆ ಇದೆ ಧನ್ಯ. ಸೊ ಧನೇಶ್ರೀ, ನಾನು ಕೊಟ್ಟ ಈ ಸರ್ಪ್ರೈಸ್ ಗಿಫ್ಟ್ ನಿಮ್ಗೆ ಇಷ್ಟ ಆಯ್ತಾ? ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಏನು ಹೇಳಲಿ, ನಾನು ಫುಲ್ ಮೆಮೊರೀಸ್ ಎಲ್ಲ ರಿಮೈಂಡ್ ಆಗ್ತಾ ಇದೆ. ನಾನು ವೈ ಆಮ್ ಐ ಹಿಯರ್ ಟುಡೇ, ಯಾರಿಂದ ನಾನು ಇವತ್ತು ಇಲ್ಲಿದ್ದೀನಿ, ಎಲ್ಲರನ್ನೂ ಇವತ್ತು ನೋಡಿದೆ. ತುಂಬ 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 ಖುಷಿ ಆಗಿದೆ. ಅವರನ್ನೆಲ್ಲ ಇವತ್ತು ನಾನು ಜನಕ್ಕೆ ತೋರಿಸ್ಬೇಕು ಅಂತ ಒಂದು ಆಸೆ ಇತ್ತು ನನಗೆ. ಅವ್ರನ್ನ ಈ ಮೂಲಕ ಜನ ನೋಡ್ತಾ ಇದ್ದಾರೆ, ತುಂಬ ಖುಷಿ ಆಗ್ತಿದೆ. ದೇ ಆರ್ ಆಲ್ ಬಿಹೈಂಡ್ ಮೀ. ನಾನು ಇವತ್ತು ಇಲ್ಲೇನೇ ಆಗಿದ್ರು ಅದಕ್ಕೆಲ್ಲ ಅವ್ರ ಕಾರಣ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇಷ್ಟಕ್ಕೆ ಖುಷಿ ಆದ್ರೆ ಇನ್ನೂ ಒಂದು ಗಿಫ್ಟ್ ಇದೆ. ಇನ್ನೂ ಒಂದಿದೆಯಾ? ಯಾ, ಇದರಲ್ಲಿ ಅವರೆಲ್ಲ ಫ್ರೆಂಡ್ಸು ಸೈನ್ ಮಾಡಿಕೊಟ್ಟಿದ್ದಾರೆ. ಸೊ ನೀವೇ ಓಪನ್ ಮಾಡಿ ಕೊಡಿ. ಟೆಂತ್ ಸ್ಟ್ಯಾಂಡರ್ಡ್ ನಮ್ದು ಮುಗಿಯುತ್ತಲ್ಲ, ಮುಗ್ದು ಹೋಗ್ಬೇಕಾದ್ರೆ, ಸೊ ಫ್ರೆಂಡ್ಸ್ ಎಲ್ಲ ಹೋಗ್ಬೇಕಾದ್ರೆ ಲಾಸ್ಟ್ ಬಟ್ಟೆ ಮೇಲೆಲ್ಲ ಫುಲ್ ಬರ್ಕೋತೀವಲ್ಲ. ಸೊ ಇದು ಅದೇ ರೀತಿ ನನ್ನ ಫ್ರೆಂಡ್ಸ್ ಎಲ್ಲರೂ ಏನೇನು ಅವ್ರಿಗೆ ವಿಶ್ವಾಸ ಇದೆಯೋ ಎಲ್ಲ ಇದ್ರಲ್ಲಿ ಬರ್ದಿದ್ದಾರೆ. ಓ ಮೈ ಗಾಡ್, ತುಂಬಾ ದಿನಗಳಾದ್ಮೇಲೆ ಎಲ್ಲಿತ್ತೋ ಗೊತ್ತಿಲ್ಲ, ಎಲ್ಲಿಂದ ಹುಡ್ಕೊಂಡ್ ಬಂದಿದ್ದೀರಾ ಇದನ್ನ. ನಾವು ಹೋಗಿದೆ ನಿಮ್ಮ ಮನೆ ಕ್ಲೀನ್ ಮಾಡಕ್ಕೆ. ಒರಿಜಿನಲ್ ಪಾತ್ರ ಹೊರಗೆ ಬಂದ್ಬಿಡ್ತು ನಿಂದು. ಕೌಬಾಯ್ ಅನ್ಕೊಂಡಿದ್ವಿ ನಾವು, ನಿನ್ನ ಬುದ್ಧಿ ತೋರಿಸ್ಬಿಟ್ಟಲ್ಲ. ನೋ ಸರ್, ಆಕ್ಚುಲಿ ಗೋಯಿಂಗ್ ಟು ಹೋಮ್ ಪುಟ್ ಇಟ್ ದಿಸ್ ಒನ್. ಯು ಗಾಟ್ ದಟ್ ಒನ್. ವೆರಿ ಗುಡ್. ಬಟ್ ಆಕ್ಚುಲಿ ಹುಡುಕಿದ್ಯಲ್ಲ ಮರೆಯ, ಇದನ್ನ ಬಹಳ ಖುಷಿ ಆಗ್ತದೆ. ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಇದರಲ್ಲಿ. ನಮಸ್ಕಾರ ಹಂದಿ ಮರಿ. ನೀವು ಇದನ್ನು ಹುಡ್ಕಕ್ಕಿಂತ ಮುಂಚೆ ಇದರಲ್ಲಿ ಯಾರ್ದಾರು ನಂಬರ್ ಬರ್ತಿದಾರ ಅಂತ ನಾನು ಹುಡುಕಿದ್ದೆ. ಕೇಳ್ಬೋಣ ರಚ್ಚು. ಇಲ್ಲ, ಡೆಫಿನೆಟ್ಲಿ ಈ ತರ ಒಂದು ಕನ್ಸು ಅವ್ರಿಗೆ ಫಿಲ್ಮ್ ಇಂಡಸ್ಟ್ರಿಗೆ ಬಂದು ತುಂಬಾ ದೊಡ್ಡ ಹೆಸರು ಮಾಡಬೇಕು ಅಂತ. ಅದರ ಒಂದು ಜಲಕ್ ಹೆಂಗಿರತ್ತೆ ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್ ಆಲ್ರೆಡಿ ಮಾಡ್ಬಿಟ್ರು ಅವರು ಈ ಒಂದು ವೇದಿಕೆ ಮೇಲೆ. ಕಟ್ಔಟ್ ಬೀಳೋದಕ್ಕೆ ತುಂಬಾ ಕಷ್ಟ, ಬಿದ್ಮೇಲೆ ಅದನ್ನ ಕಾಪಾಡ್ಕೊಳಕ್ ಇನ್ನೂ ಕಷ್ಟ. ಸೊ ಜಸ್ಟ್ ವೇಟ್ ಫಾರ್ ಯರ್ ಟೈಮ್ ಅಂಡ್ ಹ್ಯಾವ್ ಪೇಷನ್ಸ್. ಇದೊಂದು ನಾನು ಯಾವಾಗಲೂ ಹೇಳ್ತೀನಿ. ನಮ್ಗೆ ಇಷ್ಟ ಆಗೋದ್ಕಿಂತ ಅವರ ಕಣ್ಣೀರು ತುಂಬಾನೇ ಅವ್ರಿಗೆ ಅದೊಂಥರ ಹೆಂಗೆ ಅಂದರೆ ಥ್ಯಾಂಕ್ಸ್ ಹೇಳೋದ್ಕಿಂತ ಇನ್ನೂ ದೊಡ್ಡ ಮಟ್ಟಕ್ಕೆ ಶಿ ಎಕ್ಸ್ಪ್ರೆಸ್ಡ್ ಹರ್ ಫೀಲಿಂಗ್ಸ್ ಟು ಹಿಮ್. ಆ್ಯಂಡ್ ತುಂಬ ಚೆನ್ನಾಗಿತ್ತು ವಿಟಿ. ಬ್ಯೂಟಿಫುಲ್, ಲವ್ಲಿ ಸರ್ಪ್ರೈಸ್ ಹುಲಿ. ತುಂಬ ಚೆನ್ನಾಗಿ ಮಾಡಿದೆ. ಓವರ್ ಆಲ್ ಇಟ್ ವಾಸ್ ವೆರಿ ನೈಸ್. ತುಂಬ ಒಳ್ಳೆ ಸರ್ಪ್ರೈಸ್ ಕೊಟ್ಟಿದ್ದೆ ನನ್ನ ಕಡೆಯಿಂದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೆರಿ ನೈಸ್. ಥ್ಯಾಂಕ್ ಯು. ಇನ್ನು ರವಿ ಸರ್, ಇದನ್ನ ಟೋಟಲ್ ಅನಲೈಸ್ ಮಾಡೋದು ಹೆಂಗೆ ಅಂದ್ರೆ, ಧನ್ಯಶ್ರೀಗೆ ಪಾಸ್ಟನ್ನು ನೆನಪಿಸಿ ಫ್ಯೂಚರ್ ಆಸೆನ ಅದನ್ನ ವಿಜುವಲ್ ಮಾಡಿ ತೋರಿಸಿದ್ನಲ್ಲ, ಅದು ಇದು ರೌಂಡ್ ಆಫ್ ಸ್ಟೋರಿ ಆಗುತ್ತೆ. ಸೊ 2 ಎಂಡ್ಸ್. ಅವಳು ಪಾಸ್ಟನ್ನು ಒಂದ್ಸರಿ ಮೆಮರಿಗೂ ಕರ್ಕೊಂಡೋಗ್ಬಿಟ್ಟ, ನಿನ್ನ ಫ್ಯೂಚರ್ ಆಸೆಗೂ ನಿನ್ನ ಜೊತೆಲಿ ಇರ್ತೀನಿ, ಇದು ನೀನು ಆಗಬೇಕು, ನಿನ್ನ ಕನಸು ನೆರವೇರಬೇಕು ಅನ್ನೋ ಅವನ ಆಸೆನ ಅವಳ ಕನಸು ಜೊತೆ ಅದನ್ನ ನೆರವೇರಿಸಿ ತೋರಿಸಿದ್ನಲ್ಲ. ದಿಸ್ ಇಸ್ ವಾಟ್ ಐ ವಾಂಟ್ ಟು ಲುಕ್ ಎಟ್ ಯು ಇನ್ ದ ಫ್ಯೂಚರ್ ಅಂತ ಹೇಳಿದ್ನಲ್ಲ. ದಟ್ ಪಾರ್ಟ್ ಆಫ್ ಥಿಂಗ್ ಇಸ್ ಗುಡ್. ಆಸ್ ಎ ಸ್ಟೋರಿ ಲೈನ್ ಅಂತ ಹೇಳ್ಬೇಕಾದ್ರೆ ಅದು ಚೆನ್ನಾಗಿರೋದು ಇದರಲ್ಲಿ. ಅವಳ ಕಣ್ಣಲ್ಲಿ ನೀರು ಬಂದಲ್ಲ, ಇವತ್ತು ಒಂದು ತೊಟ್ಟು ನೀರು ಬಂದಿದ್ರೆ ಇದು ಮತ್ತೆ ಬರಲ್ಲ, ಇದು ಇದೇ ಸನ್ನಿವೇಶಕ್ಕೆ ಬರಲ್ಲ ಅದು. ಸೊ ದಟ್ ಈಸ್ ಹೈಲೈಟ್. ದ ಟಿಯರ್ ಡ್ರಾಪ್ ಇಸ್ ವೆರಿ ಪ್ರೆಷಿಯಸ್ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್ ಧನ್ಯಶ್ರೀ. ನಿಮ್ಮ ಆಸೆ ಜೊತೆ ನಿಮ್ಮ ಕನಸು ಜೊತೆ ನಾವು ಕೈ ಜೋಡಿಸ್ತೀವಿ, ನಮ್ಮ ಕೆಲವು ಕೈ ತಟ್ತೀವಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಧನ್ಯಶ್ರೀ, ಇವತ್ತಿಂದ ಒಂದು ಹೊಸ ನಾಮಕರಣ. ಭರ್ಜರಿ ಬ್ಯಾಚುಲರ್ಸ್ ಇಂದ ಇನ್ನು ಮೇಲೆ ಧನ್ಯಶ್ರೀ ಬರೀ ಧನ್ಯಶ್ರೀ ಅಲ್ಲ, ಡ್ರೀಮ್ ಗರ್ಲ್ ಧನ್ಯಶ್ರೀ. ಎಲ್ಲ ಹೇಳ್ರಪ್ಪ ಒಂದ್ಸಲಿ. 1 2 3. ವೆರಿ ಗುಡ್. ಒಟ್ಟಲ್ ಹುಲಿ. ಎಸ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಒಂದು ಸರ್ಪ್ರೈಸ್ ರೌಂಡ್ ನಡೀತಾ ಇದೆ. ಬಟ್ ಆದ್ರೆ ಬೆಳಗ್ಗಿಂದ ಒಂದು ಅತೃಪ್ತ ಆತ್ಮ ಆಡಿಯನ್ಸ್ ಅಲ್ಲಿ ಗೊಳೋ ಅಂತ ಇದೆ ಪಾಪ. ಗಿಲ್ಲಿ ಪಾಪ ಪಾಪ. ಯಪ್ಪ, ಈಗಿದಕ್ಕೊಂದೆಲ್ಲ ಒಂದು ಖುಷಿ ಏನು ಗೊತ್ತಾ,
ಸರ್ ಇವಾಗ್ಲಾದ್ರೂ ನನಗೆ ಸಿಂಕ್ ಆದ್ರಲ್ಲ ಎಲ್ಲ. ಪ್ರಾಪರ್ಟಿ ಕಾಮಿಡಿ ನಾವು ಏನಣ್ಣ ಓಪನಿಂಗ್ಗೆ ವಾರ ಹಂಗೆಲ್ಲ ಬಿಲ್ಡಪ್ ಕೊಡ್ಬಿಟ್ಟು ಹಂಗೆಲ್ಲ ಕರೆದ್ರಿ, ಈಗ ಇಲ್ಲಿ ಕೂರಿಸ್ಬಿಟ್ಟು ಅಲ್ಲಿ ಕೂರಿಸ್ಬಿಟ್ಟು ಅಲ್ಲಿ ಕೂರಿಸ್ಬಿಟ್ಟು. ಲೇ ನೀನ್ ಇನ್ನ ಕೂರ್ಸಿದೀವಲ್ಲ, ಸಂತೋಷ ಪಡು. ಎಲ್ರು ಸರ್ಪ್ರೈಸ್ ಕೊಡೋದೇನು, ನಾನೊಂದು ಸರ್ಪ್ರೈಸ್ ಕೊಡ್ತೀನಿ. ಈಗ ಕೊಡೋಣ ಇಲ್ಲಿ ಮೇಡಮ್. ಇದು ಭಯಂಕರವಾಗೈತೆ. ಇದು ರೈಸು, ಮೇಲೆ ಸರ್ಪಿಕ್ತ ಸರ್ಪ್ರೈಸು. ನೆಕ್ಸ್ಟ್ ಮೇಡಮ್ ಇದೇನು ಮೇಡಮ್? ಸ್ಟೇಜ್. ಇದು ಸ್ಟೇಜು. ನಿಮ್ಮನ್ನ ನೋಡಿ ಕೋಮಾಗೋದೆ, ಕೋಮಾ ಸ್ಟೇಜು. ಸರ್ ಲಾಸ್ಟ್ ಇದು ಭಯಂಕರವಾಗೈತೆ. ಯಾವುದಾ ಮೇಡಮ್? ಇದು ವಾಚು. ಈಗ ವಾಚ್ಮ್ಯಾನು. ಪಾಪ ಹುಡುಗರು ನರ್ವಸ್ ಆಗ್ಬಿಟ್ಟವ್ರೆ. ನಾನು 24 ಗಿಫ್ಟ್ ಕೊಟ್ಟಿರೋನು ನನ್ನ ಒಂದು ಸೀಸನಲ್ಲಿ. 24 ಗಿಫ್ಟ್ ಕೊಟ್ಟು ನಿನ್ ಜನ್ಮಕ್ಕೆ ಹೋಗೋ ಇಂಪ್ರೆಸ್ ಮಾಡಿರೋನು. ಪಾಪ ಹುಡುಗರು ನರ್ವಸ್ ಆಗ್ಬಿಟ್ಟವ್ರೆ ನೋಡ್ರಿ. ಇಲ್ಲಿ ಸರ್ಪ್ರೈಸಸ್ಗಿಂತ ಹುಡುಗರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅನ್ನೋದು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್. ಇಲ್ಲಿ ನಿಂಗೊಂದು ಅವಕಾಶ ಕೊಡ್ತೀನಿ. ಎಲ್ಲಿ ಅಮೃತಾ ಅವಳ ಪಾರ್ಟ್ನರೇ ಇಲ್ಲ ಇವತ್ತು. ಅಮೃತಾ ಈಗಲೂ ಕೊನೆ ಒಂದು ಚಾನ್ಸ್ ಕೊಡ್ತೀನಿ ನೋಡು. ನಾನು ಸಿಂಗಲ್ ಆಗೇ ಇದ್ಬಿಡ್ತೀನಿ, ಬೇಡ. ನೀನು ಯಶಸ್ವಿನಿ, ಅದಾದ್ಮೇಲೆ ಗಗನ, ಇವಾಗ ನಾನಾ? ಅಮೃತ, ನಾನು ನಿನಗೆ ಒಂದೇ ಒಂದು ಕಿವಿ ಮಾತು ಹೇಳ್ತೀನಿ. ಯಾವತ್ತು ನಾವು ಹೊಂದ್ಕೊಂಡಂಗಲ್ಲ ಜೀವನ, ಹೊಂದ್ಕೊಂಡಂಗೆ ಜೀವನ. ನಾನು ಹೊಂದ್ಕೋ. ಒಂದು ಕೆಲಸ ಮಾಡು, ಇಲ್ಲಿ ಒಂದಷ್ಟು ಜನ ನಿನಗೋಸ್ಕರ ಬಂದಿದ್ದಾರೆ ಇವತ್ತು. ಅವ್ರನ್ನ ಕೂಡ್ಸ್ಕೊಂಡು ಮಾತಾಡ. ಇಲ್ಲಿ ಎಲ್ಲಿ ಏನ್ ಈಗಲೂ ಸಿಂಕ್ ಆಗಿಲ್ಲ. ಸರ್ಪ್ರೈಸ್ ಕೊಡಕ್ಕೆ ಬರ್ತಾರೆ ಅಂತ ಮುಂದಿನ ಬ್ಯಾಚುಲರ್ ವೆಲ್ಕಮ್ ಮಾಡ್ಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ಗಗನ ಫ್ರಮ್ ಪ್ರತಾಪ್. ಈ ಜೋಡಿ ಒಂಥರ ಬಹಳ ವಿಭಿನ್ನವಾಗಿ ಕಾಣ್ತಾ ಇದ್ದೀರಾ. ಈಗ ತಾನೇ ಮದುವೆಗೆ ರೆಡಿ ಆಗಿರೋ ತರ ಕಾಣ್ತಾ ಇದ್ದೀರಾ. ಒಂಥರ ಹೊಸ ಜೋಡಿ ಅಂತಾರಲ್ಲ ಆ ತರ. ಏನ್ ಗಗನ? ಅಂದ್ರೆ ಲಾಸ್ಟ್ ಟೈಮ್ ಫುಲ್ ಫಂಕಿ ಫಾರ್ಮಲ್ಸ್ ಅಲ್ಲಿ ಬಂದಿದ್ವಲ್ಲ ಸರ್, ಸ್ವಲ್ಪ ಜನಕ್ಕೆ ಚೇಂಜಸ್ ತೋರ್ಸೋಣ, ಅವರು ಖುಷಿ ಪಡ್ಲಿ ಅಂತ. ಸೊ ಈ ತರ ಟ್ರೆಡಿಷನಲ್ ಆಗಿ ರೆಡಿ ಆಗಿ ಬಂದು ಜನಕ್ಕೆ ಇಂಪ್ರೆಸ್ ಮಾಡ್ತಾ ಇದ್ದೀವಿ. ಅದೆಲ್ಲ ವಿಷಯ ನಾನೇ ಅವ್ರಿಗೆ ಹೇಳಿದ್ದೆ ಹಾಕೊಂಡ್ ಬನ್ನಿ ಅಂತ. ಅವ್ರಿಗೆ ಗೊತ್ತಿಲ್ಲ, ಏನು ಐಡಿಯಾ ಇಲ್ಲ. ಹೌದಾ? ಹೌದು, ಇದು ಮ್ಯಾಟ್ರು. ಹೌದು. ವಿಟಿನ ನೋಡ್ಬಿಟ್ರೆ ಒಂದ್ ಸ್ವಲ್ಪ ಸರ್ಪ್ರೈಸ್ ಕೊಟ್ಟಿದ್ದೀನಿ. ನನ್ನ ಒಂದು ವೇಳೆ ಥಿಂಕ್ ಮಾಡಿ ನಿಮ್ಮ ಮೆಂಟ್ರಿಗೆ ಸರ್ಪ್ರೈಸ್ ಕೊಡೋದಕ್ಕೆ ರೆಡಿ ಆಗಿದ್ದೀರಾ? ಹೌದು. ಬಂದ್ಬಿಡ್ಲಿ. ವೇಟಿ ಪ್ಲೀಸ್. ಶ್ರೀ ಕಲ್ಲೇಶ್ವರ ಇದೆ ಅನ್ಸುತ್ತೆ. ಸರ್ಪ್ರೈಸ್ ಪ್ರತಾಪ್, ನಾನು ನಿಮ್ಗೆ ಬೆಂಗಳೂರಿಂದ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ ಗಗನವ್ರೆ. ಆರ್ ಯು ಸೀರಿಯಸ್? ಎಸ್, ತಗೊಳ್ಳಿ. ಇವು ನಿಮ್ಗೂ ಇದೇ ನಮ್ಮ ಹೋಮ್ ಸ್ವೀಟ್ ಹೋಮ್. ಇವರೇ ನಮ್ಮ ಫ್ಯಾಮಿಲಿ. ನಮಸ್ತೆ. ಕುತ್ಕೊಳ್ರಿ. ಮಂಡ್ಯ ಸಕ್ಕರೆ ಅಕ್ಕಿ ಮಾಡಿರೋದು ನಿಮ್ಗೋಸ್ಕರ. ತುಂಬಾ ಚೆನ್ನಾಗಿದೆ. ಬನ್ನಿ ಪ್ರತಾಪ, ನಿಮಗೆ ನಮ್ಮ ಮನೆಯಲ್ಲೇ ತೋರಿಸ್ತೀನಿ. ಸೊ ಇದು ನನ್ನ ಫೇವರೆಟ್ ಪ್ಲೇಸ್. ಬನ್ನಿ ಕುತ್ಕೊಳ್ಳಿ. ಸೊ ಇವಾಗ ನಿಮಗೆ ನಾನೊಂದು ಸರ್ಪ್ರೈಸ್ ತಂದಿದ್ದೀನಿ. ಇನ್ನೊಂದು ಸರ್ಪ್ರೈಸಾ? ಗಗನ್ ಅವರೇ, ಕಣ್ಣು ಮುಚ್ಕೊಳ್ಳಿ ಫಸ್ಟ್. ಡೆಫಿನೆಟ್ಲಿ, ವೈ ನಾಟ್? ಇವಾಗ ಕಣ್ಣು ಬಿಡಿ. ಅಷ್ಟು ದೊಡ್ಡದಲ್ಲ, ಮನೆಗಿಂತ ಮನ್ಸು ದೊಡ್ಡದಾಗಿರ್ಬೇಕು. ಸರ್ಪ್ರೈಸ್. ಓ ಥ್ಯಾಂಕ್ ಯು ಸೋ ಮಚ್. ಸೋ ಕ್ಯೂಟ್. ದಿನಕ್ಕೆ ಎಷ್ಟು ಕೊಡಬೇಕಿದ್ರಲ್ಲಿ? 4.5. ಕಣ್ಣು ಮುಚ್ಕೊಳ್ಳಿ. ಓಕೆ, ಸರ್ಪ್ರೈಸ್ ತಗೊಳ್ಳಿ. ಓ ಸೋ ನೈಸ್. ನಿಂತ್ಕೊಳ್ಳಿ, ಆ ಕಡೆ ತಿರ್ಕೊಳ್ಳಿ. ಇವಾಗ ಬೇಗ ರೆಡಿಯಾಗಿ ಬನ್ನಿ. ನಿಮಗೆ ಇನ್ನೊಂದು ದೊಡ್ಡ ಸರ್ಪ್ರೈಸ್ ಕಾಡ್ತಾ ಇದೆ. ಬಿಗ್ ಗಿಫ್ಟ್. 2 minutes ಅಲ್ಲಿ ರೆಡಿ ಆಗ್ಬಿಡ್ತೀವಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಪ್ರತಾಪ್ ಅವರೇ? ಸರ್ಪ್ರೈಸ್ ಆಗಿರಬೇಕು.
ಹತ್ಕೊಳ್ಳಿ. ಬನ್ನಿ, ಏನಾಗಲ್ಲ, ನಾನಿದ್ದೀನಿ. ರೆಡಿನಾ ಸರ್ಪ್ರೈಸ್ಗೆ? ನಾನು ಡ್ರೋನ್ ಪ್ರತಾಪ್ ಆದ್ರೆ ನೀವೇನು? ಬಂತು ನೋಡಿ ಹೆಲಿಕಾಪ್ಟರ್. ಸರ್ಪ್ರೈಸ್ ಕೊಟ್ಟಿದ್ಯಾರು? ಒಂದು ಸರ್ಪ್ರೈಸ್ ಇದೆ ಇಲ್ಲೊಂದು ನಿಮಗೆ. ಅರಿಶಿನ ಕುಂಕುಮ, ಕನ್ನಡದ ಹೆಣ್ಣು ಮಗಳು. ಎಷ್ಟು ಅಡಿ ಮೇಲೆ? 1000 ಅಡಿ ಮೇಲೆ. ಒಳ್ಳೇದಾಗ್ಲಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಚಿತ್ರದುರ್ಗದ ಕಲ್ಲಿನ ಕೋಟೆಯ ರಾಣಿಗೆ ಹಂಪಿಯ ಒಂದು ನಗರದ ಒಂದು ದರ್ಶನ. ಗಗನದಲ್ಲಿ ಹಾರಾಡ್ತಾ ಇದ್ದಾರೆ. ಹೌದು. ಜೈ ಶ್ರೀರಾಮ್. ಏನಾಯ್ತು? ಸಾಕಾರಗೊಳಿಸ್ಬೇಕು ಅಂತ ಕರ್ಕೊಂಡು ಯೋ ಎಂಜಾಯ್ ಮಾಡಿ. ಇಲ್ಲ, ನೆಕ್ಸ್ಟ್ ಟೈಮ್ ಬೆಂಗಳೂರು ಕರ್ಕೊಂಡು ಹೋಗ್ತೀನಿ ಚಿತ್ರದುರ್ಗದಿಂದ. ಓಕೆನಾ? ಬಾ ಗಗನದಲ್ಲಿ ಹಾರಾಡುವ ಗಗನ ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಸರ್ ಮೊದಲನೇ ಸರಿ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಸಖತ್ ಖುಷಿ ಆಯ್ತು. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಇವರು ಯೋಚನೆ ಮಾಡಿದ ರೀತಿಗೆ, ಆ ಚಿಕ್ಕ ಚಿಕ್ಕ ಗಿಫ್ಟ್ಸ್ಗೆ ಎಲ್ಲದಕ್ಕೂ ಓವರ್ವೆಲ್ಮ್. ಬಟ್ ನಿಜವಾಗ್ಲೂ ಡ್ರೋನ್ ನನಗೊಂದು ಸೆಕೆಂಡ್ ಹೆಲಿಕಾಪ್ಟರ್ ನೋಡ್ಬೇಕಾರೆ ಎಲ್ಲೋ ಅನಂತ್ನಾಗ್ ಸರ್ ಕುತ್ಕೊಂಡು ಹಾಡು ಹೇಳ್ತಾರದಲ್ಲ ಅನ್ಸ್ಬಿಡ್ತು. ಎಲ್ಲಿರುವೆ ಮನದ ರೂಪಸಿಯೇ. ಬಟ್ ಪ್ರತಾಪ್, ಹೆಂಗ್ ಇವೆಲ್ಲ ಐಡಿಯಾ ಬಂದಿದೆ? ಹೇಗೆ? ಏನ್ ಇದೆಲ್ಲ ಸರ್ಪ್ರೈಸ್? ಹಿಂದಿನ ಕತೆ ಏನು? ಆ ಹುಡುಗಿ ಮುಂದೆ ಯಾವ ದುಡ್ಡು ಲೆಕ್ಕ ಅಲ್ಲ. ಒಂದು ಹೆಣ್ಮಗಳನ್ನ ಖುಷಿ ಪಡಿಸೋದಿಕ್ಕೆ, ಯಾಕೆಂದ್ರೆ ಅವ್ರದೇ ಆದ ಒಂದು ಚಿಕ್ಕ ಪ್ರಪಂಚ ಹೆಣ್ಮಕ್ಳಿಗೆ. ಮನ್ಸಲ್ಲಿ ಏನೋ ಅನ್ಕೊಂಡಿದ್ದನ್ನ ನಾವು ಸಾಕಾರಗೊಳಿಸಿದಾಗ ಅವರು ಎಕ್ಸ್ಪ್ರೆಸ್ ಮಾಡೋ ರೀತಿನೇ ಬೇರೆ ಇತ್ತು. ಗಗನ ಅವರ ಜೆನ್ಯೂನ್ ಆಗಿ ಹ್ಯಾಪಿನೆಸ್ ವ್ಯಕ್ತಪಡಿಸಿದ್ರು. ನನಗೆ ಬಹಳ ಖುಷಿ ಆಯ್ತು. ಅವ್ರ ಹ್ಯಾಪಿನೆಸ್ ನೋಡಿ ನಂಗೂ ಎಕ್ಸೈಟ್ಮೆಂಟ್ ಬಂತು. ಎಂಜಾಯ್ ಮಾಡಿದ್ವಿ ಮ್ಯಾಮ್. ಅಂಡ್ ದೆನ್ ಪೈಲಟ್ ನಮ್ಮ ಎಕ್ಸೈಟ್ಮೆಂಟ್ ನೋಡಿ 40 ಡಿಗ್ರಿ ಆ್ಯಂಗಲ್ಲು, ಆಮೇಲೆ ಸ್ಟಾಲ್ ಮಾಡೋದು ಎಲ್ಲ ಮಾಡಿದ್ರು. ಇಟ್ ವಾಸ್ ಆಸಮ್. ಆಕ್ಚುಲಿ ಹೆಲಿಕಾಪ್ಟರ್ ಹೋಗಿದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಫ್ಲೈಟ್ ಅಲ್ಲಿ ಹೋಗೋದಕ್ಕೂ ಹೆಲಿಕಾಪ್ಟರ್ ಹೋಗೋದು ತುಂಬಾನೇ ಡಿಫ್ರೆನ್ಸು. ಅದೆಲ್ಲ ಕಾಣಿಸೋದೇ ಇಲ್ಲ. ಇಷ್ಟರಲ್ಲಿ ಹೆಂಗ್ ಬಗ್ ನೋಡ್ಬೇಕು. ಇದ್ರಲ್ಲಿ ದೊಡ್ಡ ಗ್ಲಾಸ್ ತರ ಇರುತ್ತೆ, ಫುಲ್ ಕಾಣಿಸ್ತಾ ಇರುತ್ತೆ. ಅದ್ರಲ್ಲೂ ಹಂಪಿಗೆ ಹೋದೆ ನಾನು. ಹಂಪಿ ಹೊಸಪೇಟೆ, ನಾನು ಬಳ್ಳಾರಿಯಲ್ಲಿ ಓದಿದ್ರಿಂದ ನಾನು ಹಂಪಿ ಹೊಸಪೇಟೆ ನಂದು ಒಂಥರ ಗೋ ಟು ಪ್ಲೇಸ್. ಸೊ ನಾನು ಚಿಕ್ಕ ವಯಸ್ಸಲ್ಲಿ ಅಲ್ಲಿಗೆಲ್ಲ ಹೋಗಿ ಟ್ರಿಪ್ ಮಾಡಿದ ಪ್ಲೇಸ್ನ ಮೇಲಿಂದ ನೋಡ್ತೀನಿ. ಅಂಜನಾದ್ರಿ ಬೆಟ್ಟನ ಅಷ್ಟು ಮೇಲಿಂದ ನೋಡ್ತೀನಿ. ಆಂಜನೇಯ ಸ್ವಾಮಿದು ಒಂದು ಕೃಪೆ ಏನೋ ನನಗೆ ಗೊತ್ತಿಲ್ಲ. ಅವ್ರ ಟೆಂಪಲ್ನ ನಾನು ಅಷ್ಟು ಮೇಲಿಂದ ನೋಡಿದೆ ಅಂದ್ರೆ ನನಗೆ ಸಖತ್ ಖುಷಿ ಆಯ್ತು. ಸೊ ಇವ್ರ ಜೊತೆಗಿದ್ದಾಗ ಎಲ್ಲ ತೋರಿಸ್ತಾ ಇದ್ರು.
1000 ಅಡಿ ಮೇಲಿದ್ದೀವಿ, ಎಷ್ಟು ಅಡಿ ಮೇಲಿದ್ದೀವಿ ಅಂತ ನನಗೆ ಕ್ವಶನ್ಸ್ ಕೇಳೋರು, ನಂಗೆ ಗೊತ್ತಿಲ್ಲ. ಆಮೇಲೆ ಮತ್ತೆ ಹೆಲಿಕಾಪ್ಟರ್ ಹಿಂಗೆಲ್ಲ ಆದಾಗ ಅದಕ್ಕೆಲ್ಲ ಏನೇನೋ ಹೆಸರು ಹೇಳ್ತಾ ಇದ್ರು ಇವರು, ಅವ್ರದ್ದು ಫಿಸಿಕ್ಸಲ್ಲಿ ಅದೆಲ್ಲ ಗೊತ್ತಾಗಲಿಲ್ಲ ನನಗೆ. ಬಟ್ ತುಂಬ ಚೆನ್ನಾಗಿ ಎಕ್ಸೈಟಾಗಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಆದರೂ ಈ 143 ಚೆನ್ನಾಗೇ ವರ್ಕ್ ಆಗಿದೆ ಅಂತ ಆಗ್ತಾ ಇದೆ. ಹೌದು, 143 ಇವಾಗ ನಾನು ಅನ್ಕೊಂಡಿದ್ದೆ ಪ್ರತಾಪ್ ಅವರು ಓನ್ಲಿ H2SO4 ಮತ್ತೆ ಫಿಸಿಕ್ಸ್ ಅಷ್ಟೇ ಗೊತ್ತಿರೋದು ಇವರಿಗೆ ಅಂತ. ಇಲ್ಲ, ಅವ್ರ ಒಳಗಡೆ ಒಂದು ಕೆಮಿಸ್ಟ್ರಿ ಕೂಡ ಇದೆ ಅಂತ ಇವಾಗ ಗೊತ್ತಾಗಿದೆ. ಸೊ 143 ಕಲಿತಾ ಇದ್ದಾರೆ ನಿಧಾನಕ್ಕೆ. ಬಟ್ ಆಕ್ಚುಲಿ ಇಷ್ಟೊತ್ತಾಗ ವಿಡಿಯೋ ನೋಡಿದ್ರಿ, ಹೆಲಿಕಾಪ್ಟರ್ ಎಲ್ಲ ಕರ್ಕೊಂಡು ಹೋಗಿ ಅದೊಂಥರ ಸರ್ಪ್ರೈಸ್ ಆಯ್ತು. ವೇದಿಕೆ ಮೇಲೆ ಏನಾದ್ರು ಸರ್ಪ್ರೈಸ್ ಕೊಡೋ ಪ್ಲಾನ್ ಇದೆಯಾ ಪ್ರತಾಪ್? ಖಂಡಿತ ಇದೆ, ಕಣ್ಮುಚ್ಕೊಳ್ಳಿ. ಮುಟ್ಬೋದಾ ನಿಮ್ಮನ್ನ? ಕಾಲ್ ಕೊಡ್ತೀರಾ? ಇಲ್ಲಿರ್ತೀರಾ ಕಾಲ್ನ ನನ್ನ ಇದ್ರ ಮೇಲೆ? ನಾನು ಗೋರಂಟಿ ಹಾಕೋದು ಬೇಜಾರಾಗಿಲ್ಲ ಅಣ್ಣ, ಗೋಡೆಗೆ ಬೆರಣಿ ತಟ್ಟಂಗೆ ತಟ್ಟಿದ್ರಲ್ಲ ಅದು ನನಗೆ ಬೇಜಾರಾಗಿದೆ. ಇಲ್ಲ, ತುಂಬಾ ಕಲ್ತ್ಕೊಂಡ್ ಬಂದೆ, ನನ್ನ ತಂಗಿ ಹತ್ರ ಹೇಳ್ಸ್ಕೊಂಡ್ ಬಂದೆ ಮ್ಯಾಮ್. ಪ್ರತಾಪ್ ಅವನ್ ಮಾತುಗೆಲ್ಲ ನೀವು ಟಿವಿನೇ ಕೊಡ್ಬೇಡಿ. ಇಲ್ಲಿ ಒಂದೊಳ್ಳೆ ಬಹುಮಾನ ಕೊಡ್ತೀನಿ, ಈ ಗೋರಂಟಿ ಮೂಸ್ತಾ ಕೂತಿರೋ ನಿಮಿಷ ಬಂದ. ಓಕೆ, ಇನ್ನೊಂದು ಬರ್ಲಿ ಸರ್ಪ್ರೈಸ್. ಇನ್ನೊಂದು ಕಾಲಿಡಿ, ಮತ್ತೆ ಕಾಲಿಡಿ ತಿರ್ಗಾ. ಓ ಮೈ ಗಾಡ್, ವಾವ್! ಏನ್ ಎಮೋಷನಲ್ ಗಗನ, ನನಗೆ ಇಷ್ಟೊಂದು ಎಮೋಷನಲ್ ಆಗ್ತದೆ. ನಿಂಗೆ ಹೆಂಗ ಅನಿಸ್ತದೆ ಈ ಕ್ಷಣ? ಕಾಲ್ಗೆಜ್ಜೆ ಅಂದ್ರೆ ನನಗೆ ತುಂಬಾ ತುಂಬಾ ಇಷ್ಟ. ಮನೇಲಿದ್ದಾಗ ಯಾವಾಗ್ಲೂ ತುಂಬಾ ಚೈನ್ ಇರೋ ಕಾಲ್ಗೆಜ್ಜೆ ಹಾಕೊಂಡು ಓಡಾಡ್ತಾ ಇರ್ತೀನಿ. ಸೊ ಆ ಥರ ನಮ್ಮ ಅಪ್ಪಾಜಿಗೆ ನಾನು ನೋಡೋಕೆ ತುಂಬಾ ಇಷ್ಟ. ಸೊ ಇವ್ರಿಗೆ ಗೊತ್ತಿಲ್ಲ ಯಾರು ಹೇಳಿದ್ರು ಅಂತ, ತುಂಬಾ ಸ್ಪೆಷಲ್ ಆಗಿತ್ತು. ಸೊ ಸಖತ್ತಾಗಿತ್ತು. ಥ್ಯಾಂಕ್ ಯು ಸೊ ಮಚ್. ವೆರಿ ಗುಡ್, ಸೋ ಕ್ಯೂಟ್. ಥ್ಯಾಂಕ್ ಯು. ಬಟ್ ಪ್ರತಾಪ್, ನೀವು ಹೇಳಿ, ಕಾಲ್ಗೆಜ್ಜೆ ನೀವು ಯಾಕೆ ಆರಿಸ್ಕೊಂಡ್ರಿ? ಅಂದ್ರೆ ಲಕ್ಷ್ಮಿ ರೂಪ ಒಂಥರ ಜೀವನದಲ್ಲಿ ಹೊಸ ಹೊಸ ವಿಷಯಗಳು ನಡೀತಾ ಇದೆ. ಬಲಗಾಲಿಟ್ಟು ಲಕ್ಷ್ಮಿ ತರ ಬರ್ಲಿ ಅಂತ, ಇದೆಲ್ಲ ಸಕ್ಸಸ್ ಆಗ್ಲಿ ಅಂತ ಹಾಕಿದ್ದು ಸರ್. ಅವ್ರಿಗೊಂದು ಖುಷಿ ಆಗ್ಲಿ ಅಂತ ಮನೆಯವ್ರನ್ನೆಲ್ಲ ಕೇಳ್ಕೊಂಡು. ವೆರಿ ಗುಡ್. ಹಾ, ಸಾಂಗ್ ಬರ್ಲಿ. ಸಾಂಗ್ ಯಾರವ್ವ ಇವಳು ಚಲುವೆ ಚಲುವೆ ನಮ್ಮ ಕಣ್ಣು ಬಿಟ್ಟಿ, ಇವಳಂದಕ್ಕೆ ಸಾಕು ನನ್ನ ಕಣ್ಣು ಸಾಕು. ಇಂಥ ನಗುವಲ್ಲಿ ಎಂಥ ಸುಖವುಂಟು, ಇಂಥ ಸುಖದಲ್ಲಿ ಸ್ವರ್ಗ ಉಂಟು. ರೋನ್, ಏನೋ ಹೇಳ್ಬಿಟ್ಟು ನಮ್ಮ ಸಡನ್ಲಿ ಶಾಕ್ ಆಗ್ಬಿಡ್ತೀನಿ ನಾನು. ಈಗ ಇನ್ನೊಂದು ಸರ್ಪ್ರೈಸ್ ಇದೆ. ಇನ್ನೂ ಒಂದಿದ್ಯಾ? ನನ್ನ ಫಸ್ಟ್ ಗರ್ಲ್ ಫ್ರೆಂಡ್ ಬರ್ತಾ ಇದಾರೆ ಇವಾಗ. ಬೇಬ್, ಎಲ್ಲಿದ್ದೀರಾ? ಫ್ರೆಂಡ್ ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಒಳ್ಳೆಯೋ ಚಲುವೆ ಚಲುವಿನ ಹೂವೆ, ಸೌಗಂಧ ಹೂವಲ್ಲಿ ತುಂಬಿಕೊಂಡಿತಂತೆ ಸೌಂದರ್ಯ, ಎನ್ನಲ್ಲಿ ತುಂಬಿಕೊಂಡಿತಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿತಂತೆ. ಯಾರೆ ನೀನು ಮಲ್ಲಿಗೆ ಹೂವೆ,
ಥ್ಯಾಂಕ್ ಯು. ಏನಣ್ಣ ಹಿಂಗ್ ಮಾಡ್ಬಿಟ್ರಿ? ಈ ಸಂದರ್ಭದಲ್ಲಿ ಇದೆಲ್ಲ ಕಾಮನ್ ಅಮ್ಮ. ಹೌದಣ್ಣ. ಅನ್ನಿಸ್ತಾ ಇದೆಯಾ? ಹ್ಞೂ ಅಣ್ಣ, ಅದೆಲ್ಲ ಕಲ್ಲಿರೋರ್ಗೆ ಇದೆಲ್ಲ ಅಂಟೋದಿಲ್ಲ ಬಿಡೋಣ. ಎಷ್ಟು ಇಂಥವೆಲ್ಲ ಡ್ರೋನ್ ಪ್ರತಾಪ್ ಟೈಲೇ ವಿಚಿತ್ರ ಗುರು. ಡ್ರೋನ್ ಅಲ್ಲೇ ರೋಸ್ ತರಿಸ್ಕೊಳ್ಳೋದು ಏನಮ್ಮ ಗಗನ? ವಾ, ಮಾತೇ ಬರ್ತಿಲ್ಲ ಸರ್. ತುಂಬಾ ಖುಷಿ ಆಗ್ತಿದೆ. ಯಾವಾಗ್ಲೂ ಅವ್ರು ನಡುಗ್ತಾ ಇರ್ತಾರೆ, ಫಸ್ಟ್ ಟೈಮ್ ನಾನು ನಡುಗ್ತಾ ಇದ್ದೀನಿ ಎಲ್ಲ ಸರ್ಪ್ರೈಸಸ್ ನೋಡ್ಬಿಟ್ಟು. ನನಗೆ ಡ್ರೋನ್ ಪ್ರತಾಪ್ ಪಾರ್ಟ್ನರ್ ಆಗಿ ಸಿಕ್ಕಿದ್ದು ನಿಜವಾಗ್ಲೂ ನಾನು ಲಕ್ಕಿನೇ ಅಂತ ಹೇಳ್ಬೋದು. ಡ್ರೋನ್ ಪ್ರತಾಪ್ ಯಾವತ್ತಾನ ಲೈಫಲ್ಲಿ ಯಾವ್ದಾನ ಹುಡುಗಿನ ಇಂಪ್ರೆಸ್ ಮಾಡಕ್ ಇದ್ರೆಲ್ಲ ಕಷ್ಟಪಟ್ಟಿದ್ರೆ ನೀವು? ಇದೇ ಫಸ್ಟ್ ಟೈಮು. ನನ್ನ ಮನಸ್ಸಲ್ಲೆಲ್ಲೋ ಅನ್ನಿಸ್ತಿತ್ತು ಸರ್, ನನ್ನ ಜೀವನದಲ್ಲೂ ಈ ಥರ ಕ್ಷಣಗಳು ಬರುತ್ತಾ ಅಂತ. ಬಂದಿವೆ, ಯಾರ್ಯಾರು ನೋಡ್ತಿದ್ರೆ ಇದೆಲ್ಲ ನಿಮ್ಗಳಿಗೆ ಅರ್ಪಣೆ ಅಷ್ಟೇ. ಒಳ್ಳೇದಾಗ್ಲಿ. ಬಟ್ ನಿಜವಾಗ್ಲೂ ಯಾರು ಏನೇ ಆಡ್ಕೊಳ್ಳಿ ಮ್ಯಾನ್, ನನಗೆ ನಿಮ್ಮಲ್ಲಿ ಇರೋ ಇನ್ನೋಸೆನ್ಸ್ ಬಹಳ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಜವಾಗ್ಲೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೆಂಗ್ ಅನಿಸ್ತು ಈ ಸರ್ಪ್ರೈಸ್ ರೌಂಡ್ ರಚ್ಚು? ಕಾಮ್ಯ ತುಂಬಾ ಖುಷಿ. ಹಿಂಗೆಲ್ಲ ಮಾಡಕ್ ಹೋಗ್ಬೇಡಿ ನೀವು. ತುಂಬಾ 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 ಖುಷಿ. ಸರ್ ಮ್ಯಾಮ್ ಜೊತೆ ಒಂದು ಡ್ಯಾನ್ಸ್ ಮಾಡಲ್ಲ. ಗಗನ, ಈ ಟ್ಯಾಲೆಂಟ್ ಮುಂಚಿಂದ ಇತ್ತ ಅಥವಾ ಇವಾಗ ಜಾಗೃತಗೊಂಡಿರೋದ? ಅಂದ್ರೆ ಅವ್ರು ಒಳಗಡೆ ಇದೆ ಸರ್. ಅವ್ರು ಓಪನ್ ಅಪ್ ಆಗಕ್ಕೆ ಹೆದರ್ತಾರೆ. ಸೊ ಅವ್ರು ಒಂದ್ಸರಿ ಭಯ ಬಿಟ್ಟು ಓಪನ್ ಅಪ್ ಆದ್ರೆ ಅವ್ರನ್ನ ಯಾರು ಕೈಲಿ ಹಿಡಿಯೋಕ್ಕಾಗಲ್ಲ. ರವಿ ಸರ್ ಒಬ್ರನ್ನ ಬಿಟ್ಟು ಏನು ಅವ್ರು ಹಿಡಿತಾರೆ. ನನಗೆ ಸಖತ್ತು ಸ್ವಲ್ಪ ಜೀವನದಲ್ಲಿ ಲೋ ಇದ್ದ ಟೈಮಲ್ಲಿ ತುಂಬಾ ಮೋಟಿವೇಟ್ ಮಾಡಿದ್ದಂದ್ರೆ ಕಿಚ್ಚ ಸುದೀಪ್ ಸರ್. ನೆನ್ಸ್ಕೊಳ್ಳೇಬೇಕು. ಅವ್ರನ್ನ ಬಿಟ್ರೆ ನೆಕ್ಸ್ಟ್ ತಾನ ರಚಿತಾರಾಮ್ ಮ್ಯಾಮೇನೆ. ಭಾಳ ಖುಷಿ ಆಗುತ್ತೆ ಮ್ಯಾಮ್. ಅಂಡ್ ದೆನ್ ರವಿಚಂದ್ರನ್ ಸರ್ ಕೂಡ ಅಷ್ಟೇ. ಸೊ ಐ ಆಮ್ ವೆರಿ ಹ್ಯಾಪಿ. ಏನು ಒಂದು ತಗೊಂಡ್ರೆ ಒಂದು ಫ್ರೀ ಅಂದಂಗೆ ಬೋನಸ್ ಕೊಟ್ಟಾಗ ಹೇಳ್ದಲ್ಲ ನನ್ನ ಹೆಸರಲ್ಲಿ. ಸರ್ ಏನು ಹೇಳಿದ್ರು ಬಿಡಲ್ವಲ್ಲ ಸರ್. ರವಿ ಸರ್, ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಸರ್ಪ್ರೈಸ್ ಕೊಟ್ಟಂತ ಈ ಒಂದು ಬ್ಯಾಚುಲರ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಗಗನ ಅನ್ನೋ ಅವಳಿಗಿರೋ ಹೆಸರಿಗೆ ತಕ್ಕಾಗೆ ಗಗನ ಕರ್ಕೊಂಡೋಗಿ ಅರ್ಶನ ಕುಂಕುಮ ಕೊಟ್ಟಿದ್ದೆ ಬೆಸ್ಟ್ ಸರ್ಪ್ರೈಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಲ್ಲಿ ಮೇಲೆ ಕರ್ಕೊಂಡೋಗಿ ಅರ್ಶನ ಕುಂಕುಮಗಿಂತ ಒಂದು ಒಳ್ಳೆ ಗಿಫ್ಟ್ ಹೆಣ್ಣಿಗೆ ಇನ್ನೇನು ಕೊಡೋಕ್ಕಾಗೋದಿಲ್ಲ. ಅರ್ಶನ ಕುಂಕುಮ ಕೊಟ್ಟು ಕಾಲಿಗೆ ಗೆಜ್ಜೆ ಹಾಕೋದು, ಅಲ್ಲಿಂದ ಅವ್ನು ಶುರು ಮಾಡ್ದ. ದಟ್ ವಾಸ್ ದಿ ಬೆಸ್ಟ್ ಗಿಫ್ಟ್ ಈ ಗೇವ್. ಒಟ್ನಲ್ಲಿ ಅವ್ನು ಒಳಗಿರೋ ಇನ್ನೊಬ್ಬ ಪ್ರತಾಪನ್ನೆಲ್ಲ ಆಸೆ ಎಲ್ಲ ಬಚ್ಚಿಕೊಂಡಿದ್ದನ್ನೆಲ್ಲ ರಚಿತಾ ಎಲ್ಲ ಆಚೆ ತೆಗೆದಿದ್ದಾಳೆ. ಈಗ ಅರ್ಧ ರಚಿತಾ ಗಗನ ಕೆಲಸ ರಚಿತಾ ಮಾಡ್ತಿದ್ದಾಳೆ ಈಗ. ಅವ್ರು ಗಗನ ಹೇಳೋದಕ್ಕಿಂತ ರಚಿತಾ ಮಾತಿನ ಮೇಲೆ ಗೌರವ ಇದೆ, ಬೆಲೆ ಇದೆ. ಓಕೆ, ಅದಕ್ಕೆ ನೆಕ್ಸ್ಟ್ ಟೈಮಿಂದ ಅವ್ನು ಇದಕ್ಕೆ ನಾನು ಜಡ್ಜ್ಮೆಂಟ್ ಕೊಡಲ್ಲ, ಅವಳೇ ಕೊಡೋದು. ಅವ್ನಿಗೆ ಬೇಕಾಗಿಲ್ಲ ನಾನು ಕೊಡೋದು. ಸರ್ ಇಲ್ಲ ಸರ್, ಬೇಕು ಸರ್. ಸರ್ ಬೇಕು. ಏನ್ ಪ್ರತಾಪ್ ಹಿಂಗಾಗೋಯ್ತು ಶೋನಲ್ಲಿ? ಸರ್ ಬೇಕು ಸರ್. ಸರ್ ಇದು ತುಂಬಾ ಆಪತ್ತು ಪ್ರತಾಪ್. ಇದು ದಯವಿಟ್ಟು ಪ್ಲೀಸ್ ಕನ್ವಿನ್ಸ್ ಹಿಮ್ ಪ್ಲೀಸ್. ಸಮಾಧಾನ ಅಣ್ಣ. ಪ್ಲೀಸ್. ಚೇಂಜಸ್ ಅಂತೂ ಕಾಣಿಸ್ತಾ ಇದೆ. ಏನು ನೀನು ಫಸ್ಟ್ ಶುರು ಮಾಡ್ದೋ ಅದು ಚೇಂಜಸ್ ಅಂತೂ ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ನಿನಗೆ ಇಬ್ಬರು ಮೆಂಟರ್ಸ್ ಸಿಕ್ಕಿರೋದು ನಿನಗೊಂದು ಅದೃಷ್ಟ ನಿನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಂಪ್ರೂವ್ಮೆಂಟ್ ಅಂದ್ರೆ ರಚ್ಚುದು ಸೇರ್ಸಿ ಹೇಳಿದ್ದೆ ಸರ್. ಅದು ಪರವಾಗಿಲ್ಲ. ಏನು ಹೇಳಿ ಪ್ರತಾಪ್, ಗಗನ ಇವತ್ತಿಂದ ಇನ್ನೊಂದು ಹೊಸ ಹೆಸರು ಆಗೇ ಬಿಡ್ಲಿ. ಗಗನ ಇನ್ ಮೇಲೆ ಹೆಲಿಕಾಪ್ಟರ್ ಗಗನ. ಹೆಲಿಕಾಪ್ಟರ್ ಗಗನ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್.
ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು ಇವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ಮತ್ತು ತುಮಕೂರಿನಲ್ಲಿ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿರುತ್ತೆ. ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಸರ್ಪ್ರೈಸ್ ಕೊಡಕ್ ರೆಡಿ ಆಗಿರೋಂತ ನಮ್ಮ ಮುಂದಿನ ಬ್ಯಾಚುಲರ್ಸ್ ವೇದಿಕೆ ಮೇಲೆ ಬರ್ಮಾಡ್ಕೊಂಬೇಡ. ಲೆಟ್ಸ್ ವೆಲ್ಕಮ್ ವೆರಿ ಟ್ಯಾಲೆಂಟೆಡ್ ಸಿಂಗರ್ ದರ್ಶನ್. ಮೊದಲನೇದಾಗಿ ಯು ಆರ್ ಲುಕಿಂಗ್ ವೆರಿ ಗುಡ್. ಥ್ಯಾಂಕ್ ಯು. ಓಕೆ, ನಿಮ್ಮ ಮೆಂಟರ್ ಕಾಯ್ತಾ ಇದ್ದಾರೆ ಏನ್ ಸರ್ಪ್ರೈಸ್ ಕೊಡ್ಬೋದು. ಸೊ ದರ್ಶನ್, ಸ್ಟೇಜ್ ಇಸ್ ಆಲ್ ಯುವರ್ಸ್. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್. ಸೊ ಅಪೇಕ್ಷಾ ಹೇಳ್ತಾ ಇದ್ಲು ಅಲ್ಲಿ ಕೂತಿದ್ದಾಗ, ದರ್ಶನ್ ಎಲ್ಲರೂ ಒಂದೊಂದು ಥರ ಸರ್ಪ್ರೈಸ್ ಮಾಡ್ತಿದ್ದಾರೆ, ನೀನೇನು ಸರ್ಪ್ರೈಸ್ ಮಾಡ್ತೀಯಾ, ನೀನೇನು ಸರ್ಪ್ರೈಸ್ ಮಾಡ್ಬೋದು, ನಾನು ಸಿಂಗರ್ ಅಲ್ವಾ ಹಾಡು ಹೇಳ್ತೀನಿ ಅಷ್ಟೇ ಅಂತ. ಸೊ ಆ ಸರ್ಪ್ರೈಸ್ನ ನಾನು ರಿವೀಲ್ ಮಾಡಿದೆ, ಹಾಗೆ ಹೋಲ್ಡ್ ಮಾಡಿ ಇಷ್ಟೊತ್ತು ಇಟ್ಕೊಂಡಿದ್ದೆ. ಆ್ಯಂಡ್ ಈಗ ಆ ಸರ್ಪ್ರೈಸ್ ನಿನಗೋಸ್ಕರ. ಈ ವಾರ ಸರ್ಪ್ರೈಸ್ ರೌಂಡ್ ಅಲ್ವಾ ಅಪೇಕ್ಷಾ ಅವರೇ, ನಿಮಗೆ ಸರ್ಪ್ರೈಸ್ ಡಿಫ್ರೆಂಟ್ ಆಗಿರ್ಲಿ ಅಂತ ನೀವು ಹುಟ್ಟಿ ಬೆಳೆದಂಥ ಊರು, ಓದಂಥ ಊರು, ಈ ಕಡಲ ತೀರದ ಮಂಗಳೂರಿಗೆ ಡೈರೆಕ್ಟ್ ಆಗಿ ಬಂದಿದ್ದೀನಿ. ಅಪೇಕ್ಷಾ ಅವರೇ, ಇವತ್ತು ಮಂಗಳೂರಲ್ಲಿ ಇರುವಂಥ ಒಂದು ಅದ್ಭುತವಾದ ಜಾಗಕ್ಕೆ ಬಂದಿದ್ದೀನಿ. ಅದೇ KS ರಾವ್ ನಗರ, ನಿಮ್ಮ ವಿಲೇಜ್. ನೀವು ಹುಟ್ಟಿ ಬೆಳೆದು ಆಡದಂಥ ಮನೆ ಇಲ್ಲಿದೆ ನೋಡಿ. ಆಂಟಿ ಹಾಯ್, ನಮಸ್ಕಾರ. ನಾನು ದರ್ಶನ್ ನಾರಾಯಣ್ ಅಂತ, ಅದೇ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಅಪೇಕ್ಷಾ ನೋಡಿದ್ನಲ್ಲಪ್ಪ, ಹೌದು. ಬಾರಿ ಸಖತ್ತಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬಾರಪ್ಪ. ಸೊ ಆಂಟಿ, ಈ ವಾರ ನಮ್ಮ ಶೋ ಅಲ್ಲಿ ಸರ್ಪ್ರೈಸ್ ರೌಂಡ್ ನಡೀತಾ ಇದೆ. ಸೊ ಅದಕ್ಕೆ ನಿಮ್ಮ ಮಗಳಿಗೆ ಸರ್ಪ್ರೈಸ್ ಮಾಡಬೇಕು ಅಂತ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಅವ್ರಿಗೆ ಏನು ಇಷ್ಟ ಆಗ್ಬೋದು ಅಂತ ಸ್ವಲ್ಪ ಹೇಳಿದ್ರೆ ಅವ್ರನ್ನ ಇಂಪ್ರೆಸ್ ಮಾಡ್ಬೋದು ಅಂತ ಇಲ್ಲಿಗೆ ಬಂದಿದ್ದೀನಿ. ಅವಳಿಗೆ ಇಷ್ಟ ಆಗೋದು ಅಂತ ಹೇಳಿದ್ರೆ ಮೇನ್ ಮೊದಲನೇದ್ದು ಸಿಗಡಿ ಮೀನು, ಮತ್ತೆ ಬಂಗಡೆ ಫ್ರೈ ಅಂದ್ರೆ ತುಂಬಾ ಇಷ್ಟ ಅವಳಿಗೆ. ಇಲ್ಲಿ ಮಂಗಳೂರಿಗೆ ಬಂದ್ರೆ ಹೆಚ್ಚಾಗಿ ಹೋಗಿ ಮಾರ್ಕೆಟ್ ಇಂದ ತಂದು ಕೊಡೋ ಸಿಗಡಿ ಮೀನು. ಓಕೆ. ಮತ್ತೆ ಮಸಾಲೆ ಎಲ್ಲ ಹಾಕಿ ನಾನೇ ಮಾಡ್ಕೊಡ್ತೇನೆ. ಬನ್ನಿ ಅಂಕಲ್, ನೀವು ಒಳ್ಳೊಳ್ಳೆ ಮೀನು ತಗೊಂಬರೋಣ. ಡನ್. ಸೊ ಅಪೇಕ್ಷಾ, ಇವತ್ತು ನಿನ್ನ ಫೇವ್ರೆಟ್ ಜಾಗಕ್ಕೆ ಬಂದು ನಿಂತಿದ್ದೀವಿ. ಅದೇ ಇಲ್ಲಿರೋ ಫಿಶ್ ಮಾರ್ಕೆಟು, ನಿನ್ನ ಫೇವ್ರೆಟ್ ಫುಡ್ಡು. ಸೊ ಇವಾಗ ಫಿಶ್ ಪರ್ಚೇಸ್ ಮಾಡೋಣ. ಸೊ ಅಪೇಕ್ಷಾ, ಈಗ ಕ್ಲೀನಿಂಗ್ ನಡೀತಾ ಇದೆ ಫಿಶ್ದು. ಇದಾದ ತಕ್ಷಣ ಮನೆಗೆ ಎತ್ಕೊಂಡೋಗಿ ಮಸಾಲ ಹಾಕಿ ಫ್ರೈ ಮಾಡಿ ನಿನಗೆ ತೊಗೊಂಬಂದು ಕೊಡ್ತಾ ಇರ್ತೀವಿ. ಸೊ ನೀನು ಮಜಾ ಮಾಡ್ಕೊಂಡು ತಿಂತಾ ಇರಬೇಕು. ಅಪೇಕ್ಷಾ ಅವರೇ, ನಿಮ್ಮ ಬಾಂಗ್ಲಾ ಫಿಶ್ ಇನ್ನೇನು ಫ್ರೈ ಆಗಕ್ಕೆ ರೆಡಿ ಆಗ್ತಾ ಇದೆ. ನಿಮ್ಮ ಅಪ್ಪ ನಾನು ಒಟ್ಟಿಗೆ ಸೇರಿ ಮಾಡಿ ಕಳಿಸ್ತಾ ಇದ್ದೀವಿ. ನಮಗೆ ಅಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ. ನೀನು ಅದನ್ನ ತಿಂದು ಖುಷಿ ಪಡು ಮಗಳೇ. ಬನ್ನಿ ಅಪೇಕ್ಷಾ, ನೀವು ಬಂದ್ಬಿಡಿ. ಯಾಕೆ ಅಪೇಕ್ಷಾ ಅಳ್ತಾ ಇರೋದು? ಏನಾಯ್ತು? ಫ್ಯಾಮಿಲಿನ ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಅದು ಸ್ಪೆಷಲಿ ಶೂಟ್ ಮುಗಿಸ್ಕೊಂಡು ಮನೆಗೆ ಹೋದಾಗ ಯಾರೂ ಇಲ್ವಲ್ಲ ಮನೆ ಒಳಗಡೆ. ವೆನ್ ಐ ಓಪನ್ ದ ಡೋರ್, ಅಲ್ಲಿ ಯಾರೂ ಇರಲ್ಲ. ಸೊ ಥ್ಯಾಂಕ್ ಯು ಜಿ ಕನ್ನಡ, ಥ್ಯಾಂಕ್ ಯು ಸೋ ಮಚ್. ಅಲ್ಲ, ನೀನು ಇಷ್ಟಕ್ಕೆ ಥ್ಯಾಂಕ್ ಯು ಹೇಳಿದ್ರೆ ಹೆಂಗೆ? ಸೊ ನಿನ್ಗೋಸ್ಕರ ಅಡುಗೆ ಮಾಡಿರೋದನ್ನ ನಾನು ತಗೊಂಬರ್ಲಾ? ಮೀನ್ ಫ್ರೈ ರೆಡಿ. ನೀವೊಂದು ಫಸ್ಟ್ ರೋಸು ಹಳದ್ ನಿಲ್ಸು. ಥ್ಯಾಂಕ್ ಯು. ಅಂಡ್ ಇಲ್ಲಿದೆ ನಿನ್ನ ಫಿಶ್ ಸಾಂಬಾರು, ರೈಸು. ಎನಿವೆ, ನಿಮಗೋಸ್ಕರ ಅಮ್ಮ ಮಾಡಿ ರೆಡಿಯಾಗಿ ಬಂದಿದೆ. ದರ್ಶನ್, ಎಸ್, ನೀವೇ ಕಲ್ಸಿ ತಿನ್ಸ್ಬಿಡಿ. ಹೌದು. ಅಮ್ಮ ಮಾಡಿರೋ ಥರನೇ ಇದೆಯಾ? ಪಕ್ಕಾ
ಮಂಗಳೂರು ಊಟ. ಅಮ್ಮನ ಕೈ ರುಚಿ ಎಷ್ಟು ಮಿಸ್ ಮಾಡ್ಕೋದಿರಾ, ಎಷ್ಟು ಸ್ಪೆಷಲ್ಲು? ತುಂಬಾ ಸ್ಪೆಷಲ್. ಯಾಕೆ ಅಂದ್ರೆ ನಾನು ಮನೆಗೆ ಯಾವಾಗ್ಲೂ ಹೋಗ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ನನ್ಗೆ ಏನ್ ಇಷ್ಟ ಅದನ್ನ ಮಾಡಿ ಮಾಡಿ ತಿನ್ನು ತಿನ್ನು ಅಂತ ಹೇಳ್ತಾರೆ. ಸೊ ನಮ್ಮ ಅಪ್ಪ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ಮಟನ್ ಅಂತೂ ಫಸ್ಟ್ ಕ್ಲಾಸ್. ಅಪ್ಪ ಅಮ್ಮನನ್ನ ಖುಷಿಯಾಗಿ ಇಟ್ಕೊಳ್ಳೋದೇ ನನ್ನ ಜೀವನದ ಉದ್ದೇಶ. ಅದು ಬಿಟ್ರೆ ಬೇರೆ ಯಾವುದು ನನಗೆ ಕಾಣಿಸಲ್ಲ. ನಾನು ಯಾವತ್ತೂ ಶಾಪಿಂಗ್ ಹೋಗ್ಬೇಕು, ಈ ಬಟ್ಟೆ ತಗೋಬೇಕು, ಆ ಬಟ್ಟೆ ತಗೋಬೇಕು, ಆ ತರ ಮೈಂಡ್ ಅಲ್ಲಿ ಹೋಗೋದೇ ಇಲ್ಲ. ಈ ದುಡ್ಡನ್ನ ನಾನು ಸೇವ್ ಮಾಡಿದ್ರೆ ನಮ್ಮ ಅಮ್ಮಂಗೆ ಏನಾದ್ರು ಕೊಡ್ಸ್ಬೋದು, ನಮ್ಮ ಅಪ್ಪಂಗೆ ಏನಾದ್ರು ಕೊಡ್ಸ್ಬೋದು, ಯಾವ್ದೋ ಒಂದು EMI ಕಟ್ಟೋದಕ್ಕೆ ಹೆಲ್ಪ್ ಆಗ್ಬೋದು ಅನ್ನೋ ತರ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಸೊ ಐಮ್ ಸಾರಿ, ನಾನು ತುಂಬಾ ಎಮೋಷನಲ್. ಓಕೆ, ಪ್ರತಿಯೊಬ್ಬರಲ್ಲೂ ಈ ಭಾವನೆ ಇದ್ದೇ ಇರುತ್ತೆ. ಇಟ್ಸ್ ಓಕೆ, ಹಂಚ್ಕೊಳ್ಳಿ. ಸೊ ನಾನು ಎಷ್ಟು ವರ್ಷ ಬದುಕಿರ್ತೀನೋ ಅಷ್ಟು ವರ್ಷ ನಿಮ್ ಸೇವೆ ಮಾಡ್ತಾ ಇರ್ಬೇಕು ಅಷ್ಟೇ. ನಿಮ್ಮ ತಂದೆ ತಾಯಿಯು ಈಕ್ವಲಿ ಲಕ್ಕಿ ನಿಮ್ಮಂಥ ಮಗಳನ್ನ ಪಡೆಯೋದಕ್ಕೆ. ಚಿಕ್ಕ ವಯಸ್ಸಿಂದ ಅವರು ನಾವು ಇವತ್ತು ಈ ವೇದಿಕೆನಲ್ಲಿ ಇದ್ದೀವಿ, ನಾವು ಸಾಧಕರು ಥರ ನಮಗೆ ಫೀಲ್ ಆಗಬಹುದು ಯಾವಾಗಾದ್ರೂ ನಮ್ಮನ್ನ ಹೊರಗಡೆ ಜನ ರೆಕಗ್ನೈಸ್ ಮಾಡಿದಾಗ. ಬಟ್ ಆಕ್ಚುಲಿ ಸಾಧಕರು ನನ್ನ ತಂದೆ ತಾಯಿ, ಎಲ್ಲರ ತಂದೆ ತಾಯಿ ಕೂಡ. ಯಾಕೆ ಅಂತಂದ್ರೆ ಅವರೊಂದು ಹಳ್ಳಿನಲ್ಲಿದ್ದವರು, ನಾವು ಲಂಬಾಣಿಸ್. ಅಪೇಕ್ಷಾ ಅವರ ತಾಯಿ, ಅವರ ತಂದೆ, ನಿಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಅಮ್ಮ, ನೀವು ಹೇಳಿ, ಮಗಳು ನಿಮ್ಮ ಬಗ್ಗೆ ಬಹಳ ಹೆಮ್ಮೆ ಪಡ್ತಿದ್ರು. ಹೆಣ್ಣು ಅಂದ್ರೆ ತುಂಬಾ ಹಿಂದೇಟ್ ಹಾಕ್ತಿದ್ರು ಮೊದ್ಲು. ಯಾವುದೇ ರೀತಿಯ ಶಿಕ್ಷಣ ಆಗ್ಲಿ ಏನೇ ಇರ್ಲಿ, ನಾವು ಅಷ್ಟೇ ಮುಂದೆ ಬರ್ಬೇಕು, ಯಾವ್ದ್ರಲ್ಲೂ ಒಂದು ಸಾಧಿಸಿ ತೋರಿಸ್ಬೇಕು ಅಂತ ಆಸೆ ಇತ್ತು. ಆದ್ರೆ ಆ ಕ್ಷಣಗಳು ನಮ್ಮಲ್ಲಿಯೇ ಉಳಿದು ಹೋಯಿತು. ಆದ್ರೆ ನನ್ನ ಮಗಳು ಈಗ ಈ ಮಟ್ಟದಲ್ಲಿ ಇಷ್ಟರವರೆಗೆ ಬಂದಿದ್ದಾಳಲ್ಲ, ಅದು ನನಗೆ ಮರೆಯದಂತಹ ಅನುಭವ. ದೇವರು ಇಂಥ ಮಗಳನ್ನು ಕೊಟ್ಟದಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇದೇ ಮೊದಲ ಬಾರಿ ನಾನು ಈ ಸ್ಟೇಜಿಗೆ ಬಂದಿರೋದು. ಇದಕ್ಕೆ ಕಾರಣ ನನ್ನ ಮಗಳೇ ಅಮೃತ ಡಿ ನಾಯಕ್ ಹಾಗೂ ಪ್ಲಸ್ ಅಪೇಕ್ಷಾ. ಸೋ ಸ್ವೀಟ್. ನಿಮ್ಮ ಮಗಳು ಈಗ ತಾನೇ ಹೇಳ್ತಾ ಇದ್ರು, ನಮ್ಮ ಮನೇಲಿ ಅಮ್ಮ ಅಲ್ಲ ಅಪ್ಪನೇ ಅಡುಗೆ ಮಾಡೋದು ಅಂತ. ಅವಳ ಮನೆಗೆ ಬಂದರೆ ನಮಗೊಂದು ಹಬ್ಬ ಸರ್, ಹಬ್ಬ. ಅದಕ್ಕೆ ನನ್ನ ಖುಷಿ ಬಿಟ್ಟು ಅಡುಗೆ ಮಾಡೋದು. ವೆರಿ ನೈಸ್ ಸರ್. ರವಿ ಸರ್, ಮನಸ್ಸಲ್ಲಿ ಕಣ್ಣೀರಿಗಿಂತ ದೊಡ್ಡ ಭಾರ ಯಾವುದೂ ಇಲ್ಲ. ಅದು ಇವತ್ತು ಇಳಿತು ಅವ್ರ ಫ್ಯಾಮಿಲಿಯಲ್ಲಿ. ಬಂತು. ಆ ನೋವು ಹಂಚ್ಕೊಳ್ಳೋದಕ್ಕೆ ಒಂದು ಸಮಯ ಬೇಕು. ಅಪೇಕ್ಷೆ ಆಗಲಿ ಅವ್ರ ಪೇರೆಂಟ್ಸ್ಗೆ ಎರಡು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಯಾರೂ ದೂರ ಇಲ್ಲ, ಎವ್ರಿಬಡಿ. ಅವ್ರ ಮಂಗಳೂರಲ್ಲಿ ನೀವು ಇಲ್ಲೇ ಇರಲಿ, ನೀವು ಸಮಯ ಕೊಡ್ಬೇಕು. ಲೋನ್ಲಿ ಅನ್ನೋ ಫೀಲೇ ಬರಬಾರ್ದು. ನಿಮ್ಗೆ ಲೋನ್ಲಿ ಅನ್ನಿಸ್ತಾ ಟೈಮ್ ಸಿಗ್ತಾ ಓಡ್ ಬನ್ರಿ. ದಟ್ ಶುಡ್ ಬಿ ದ ವೇ ಯು ಶುಡ್ ಲೀವ್ ಯುವರ್ ಲೈಫ್. ನನಗೆ ಈ ನಿಮ್ಮ ಪೇರೆಂಟ್ಸ್ ಬಂದು ಅವರು ಹತ್ತಿದ್ದು, ಅವ್ರ ಭಾವನೆ ನೀವು ಹತ್ತಿದ್ದಲ್ಲ ಇದೆಯಲ್ಲ, ಅದು ದಟ್ ಈಸ್ ಹ್ಯಾಪಿಯೆಸ್ಟ್ ಮೂಮೆಂಟ್ ದರ್ಶನ್ ಕುಡ್ ಗಿವ್ ಯು ಟುಡೇ. ಥ್ಯಾಂಕ್ ಯು ದರ್ಶನ್. ಆ ಮೂಮೆಂಟ್ ಬೇಕು. ಏನಂದ್ರೆ ನಾವು ಹಂಚ್ಕೊಳ್ಳಲ್ಲ, ಫ್ಯಾಮಿಲಿಲಿ ಹಂಚ್ಕೊಳ್ಳಲ್ಲ. ಏನು ಹೇಳ್ಬೇಕು ಅನ್ಕೋತೀರ ಅವತ್ತು ಹೇಳಿ ಮುಗಿಸ್ಬಿಡ್ಬೇಕು. ಖಂಡಿತ ಸರ್. ಈಗ ನಿಮ್ಮ ಹೇಳಿದ ತಕ್ಷಣ ನನಗೆ ನೆನಪಾಗಿದ್ದು ಏನು ಗೊತ್ತಾ, ನನಗೆ ನಾನು ಶೂಟಿಂಗ್ ಒಂದೊಂದ್ಸರಿ ಒಂದು ತಿಂಗಳಾದ್ರೂ ಮನೆಗೆ ಬರ್ತಿರ್ಲಿಲ್ಲ ನಾನು. ನನಗೆ ಮನೆ ಅಂದರೆ ಏನನ್ನೋದೇ ಗೊತ್ತಿಲ್ಲ ನನಗೆ. ಫ್ಯಾಮಿಲಿ ಎಮೋಷನ್ಸ್ ಅಂದ್ರೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನನಗೆ. ಬರೀ ಸಿನಿಮಾ. ನಮ್ಮ ಅಪ್ಪ ಕಾಯೋರು. ನಮ್ಮ ಮನೇಲಿ ಸ್ಯಾಟರ್ಡೆ ಆದರೆ ನಾನ್ ವೆಜಿಟೇರಿಯನ್ ಮಾಡಲ್ಲ. ಅಮ್ಮ ತುಂಬ ಸ್ಟ್ರಿಕ್ಟು. ಬಟ್ ನಾನು ಬರೋದು ಸ್ಯಾಟರ್ಡೆ ಆಗ್ಬಿಡೋದು ಒಂದೊಂದ್ಸರಿ. ನಮ್ಮಪ್ಪ ನನಗೆ ತಲೆ ಮಾಂಸ ಇಷ್ಟ ಅಂತ ಹೇಳಿ ಅವರೇ ಹೋಗಿ ತಲೆ ಮಾಂಸ ತಂದು ಅಡುಗೆ ಮಾಡು, ನನ್ನ ಮಗನಿಗಿಂತ ಏನು ಸ್ಯಾಟರ್ಡೆ ದುಡ್ದಲ್ಲ ಅಂತೇಳಿ ಅಡುಗೆ ಮಾಡಿಸಿ, ಬ್ರೆಡ್ ಮಾಡಿಸಿ, ರಾತ್ರಿ 11 ಗಂಟೆ 12 ಗಂಟೆ ಆದರೂ ಕೂಡ ನಮ್ಮಪ್ಪ ಅದನ್ನೇ ಟೇಬಲ್ ಎದುರುಗಡೆ ಇಟ್ಕೊಂಡು ಹಿಂಗೆ ಕೂತಿರೋರು. ನಾನು ಬಂದು ನನಗೆ ತಿನ್ಸೋವ್ರಿಗೂ ಬಿಡ್ತಿರ್ಲಿಲ್ಲ ಅವರು. ಸೊ ಈ ಥರ ವಿ ವಿಲ್ ಡೆಫಿನೆಟ್ಲಿ ಮಿಸ್ ಆಲ್ ದಿಸ್ ಮೂಮೆಂಟ್ಸ್. ಅದನ್ನು ತುಂಬ ನೆನಪಿಸಿದ್ರಿ ನನಗೆ ಇವತ್ತು. ನನಗೆ ನಮ್ಮ ಅಪ್ಪ ನಮ್ಮ ಅಮ್ಮನಿಗಿಂತ ಬೇರೆ ಪ್ರಪಂಚ ಇಲ್ಲವೇ ಇಲ್ಲ ನನಗೆ. ನೀವು ಅಳೋದು ನೋಡಿದ್ರೆ ನನಗೆ ನಾನು ಕಳ್ಕೊಂಡಿರೋದು, ನಮ್ಮ ಅಪ್ಪನ ಎಷ್ಟು ಬೇಗ ಕಳ್ಕೊಂಡ್ಬಿಟ್ಟೆ ನಾನು. ನಮ್ಮ ತಾಯಿ ಕಳ್ಕೊಂಡಾಗಲೇ 3 years ಆಯಿತು, February 28ಗೆ. ನಾನು ಇವತ್ತು ಅಳೋದಕ್ಕೆ ಇಷ್ಟಪಡಲ್ಲ. ಐ ವಾಂಟ್ ಟು ಹೋಲ್ಡ್ ದಟ್. ಯಾವತ್ತೋ ಒಂದು ದಿವಸ ಪೂರ್ತಿ ಅಳ್ತೀನಿ ನಾನು, ಒಂದು ದಿವಸ ಕಾಣಿಸುತ್ತೆ. ಬಟ್ ಅಲ್ಲಿವರೆಗೂ ಐ ವಾಂಟ್ ಟು ಹೋಲ್ಡ್, ಐ ವಾಂಟ್ ಟು ಕೀಪ್ ದಮ್ ಇನ್ಸೈಡ್ ಮೀ. ಎಷ್ಟು ನನ್ನಲ್ಲಿ ಇರ್ತಾರೋ ಅಷ್ಟೊಂದು. ಹತ್ತು ಬಿಟ್ರೆ ಆಚೆ ಹೋಗ್ಬಿಡ್ತಾರೆ ಅವರು. ಹೌದು ಸರ್. ಅದಕ್ಕೆ ಉಳಿಸ್ಕೊಂಡೇ ಇರ್ತೀನಿ ನಾನು ಅವ್ರನ್ನ. ಐ ನೆವರ್ ವಾಂಟ್ ಟು ಕ್ರೈ ಫಾರ್ ಮೈ ಪೇರೆಂಟ್ಸ್, ಐ ವಾಂಟ್ ದೆಮ್ ಟು ಬಿ ಇನ್ಸೈಡ್ ಮೀ ಅಂತ. ಸೊ ಆ ಥರ ಖುಷಿಯಾಗಿ ಕೆಲಸ ಮಾಡ್ರಿ. ಖಂಡಿತ. ಓಕೆ, ಆಲ್ ದ ಬೆಸ್ಟ್ ಫಾರ್ ಆಲ್ ಆಫ್ ಯು. ಥ್ಯಾಂಕ್ ಯು ವೆರಿ ನೈಸ್.
ನಿಜವಾಗ್ಲೂ ಇಷ್ಟೆಲ್ಲ ಖುಷಿಗೆ ಕಾರಣ ಆದಂತ ದರ್ಶನ್ ಏನ್ ಹೇಳಕ್ ಇಷ್ಟಪಡ್ತೀರಾ ಅಪೇಕ್ಷಾ? ಇದಕ್ಕೆ ಕೆಲವೊಂದು ವಿಚಾರಗಳಿಗೆ ಪದಗಳಿಂದ ವರ್ಣಿಸೋದಕ್ಕೆ ಆಗೋದಿಲ್ವಂತೆ. ಸೊ ನನ್ನಿಂದ ಖಂಡಿತ ನಿಮ್ಗೆ ಥ್ಯಾಂಕ್ ಯು ಅಂತ ಹೇಳೋದು ತುಂಬಾ ಚಿಕ್ಕ ವರ್ಡ್ ಆಗ್ಬಿಡತ್ತೆ. ಮೋರ್ ದೆನ್ ದ್ಯಾಟ್ ಮೀನ್ಸ್ ಅ ಲಾಟ್. ನನ್ನ ತಂದೆ ತಾಯಿನ ಇಲ್ಲಿ ತನಕ ನನ್ನ ತಂದೆ ತಾಯಿ ಯಾವ ಚಾನೆಲ್ಗೂ ಬಂದಿಲ್ಲ, ಯಾವ ಶೋನಲ್ಲೂ ಬಂದಿಲ್ಲ. ನನ್ನ ಮೈಂಡಲ್ಲಿ ಇತ್ತು, ನನ್ನ ತಂದೆ ತಾಯಿನ ಫಸ್ಟ್ ಟೈಮ್ ನಾನು ಈ ತರ ತೋರಿಸಿದ್ರೆ ಭರ್ಜರಿಯಾಗಿ ತೋರಿಸ್ಬೇಕು ನಮ್ಮ ಅಪ್ಪ ಅಮ್ಮನ ಅಂತ. ಸೊ ಭರ್ಜರಿಯಾಗಿ ಎಂಟ್ರಿ ಆಗಿದೆ ನಮ್ಮ ಅಪ್ಪ ಅಮ್ಮಂದು. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ. ಥ್ಯಾಂಕ್ ಯು ದರ್ಶನ್, ಥ್ಯಾಂಕ್ ಯು ಎವ್ರಿ ಒನ್. ವೆರಿ ಗುಡ್. ಆ್ಯಕ್ಚುಲಿ ಅಂಕಲ್ ಆಂಟಿ ಸ್ಟೇಜ್ ಮೇಲೆ ಬಂದಿದ್ದಾರೆ ಅಂದರೆ ನಿಮಗೋಸ್ಕರ ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿರೋ ಎಲ್ಲ ತಾಯಂದಿರಿಗೋಸ್ಕರ ಒಂದು ಸಾಂಗ್ ಹಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದಯ್ಯ, ದಡವಿರದ ಕರುಣೆ ಕಡಲಿವಳು, ಗುಡಿರದ ದೇವಿ ಇವಳಯ್ಯ, ಮನಸ್ಸು ಮಗುತರ ಪ್ರೀತಿಯಲಿ, ಹರಸೋ ಹಸುತರ ತ್ಯಾಗದಲ್ಲಿ, ಜಗತ್ತೂಗೋ ಜನನಿ ಜೀವದ ಜೀವತಾಯೆ, ಬ್ರಹ್ಮ ವಿಷ್ಣು ಶಿವಾಯದೆ ಹಾಲು ಕುಡಿದರು, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರು, ಬಾಳಿಗೆ ಒಂದೇ ಮನೆ ಬಾಳೆಗೆ ಒಂದೇ ಗೊನೆ, ಭೂಮಿಗೆ ದೈವ ಒಂದೇನೇ ತಾಯೇ, ರಾಗಿಗೆ ಒಂದೇ ತೇನೆ ದಾರಿಗೆ ಒಂದೇ ಕೊನೆ, ಸೃಷ್ಟಿಸೋ ಜೀವ ಒಂದೇನೇ ತಾಯಿ. ನಿಜವಾಗ್ಲೂ ಈ ಒಂದು ಹಾಡಿನ ಮುಖಾಂತರ ಕಾರ್ಯಕ್ರಮ ನೋಡ್ತಾ ಇರೋಂಥ ಎಲ್ಲ ಮಹಿಳೆಯರಿಗೂ, ಎಲ್ಲ ಅಕ್ಕ ತಂಗಿಯರಿಗೂ ಸಾರ್ಥಕದ ಕ್ಷಣ ಇದು. ಈ ದಿನ ನಿಮ್ಮದು. ಹಾಗಾಗಿ ಮತ್ತೊಮ್ಮೆ ಭರ್ಜರಿ ಬ್ಯಾಚುಲರ್ಸ್ನ ಎಂಟೈರ್ ತಂಡದ ಪರವಾಗಿ ಎಲ್ಲ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು, ಇವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ಮತ್ತು ತುಮಕೂರಿನಲ್ಲಿ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿರುತ್ತೆ. ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಇವತ್ತು ನಮ್ಮ ಬ್ಯಾಚುಲರ್ಸ್ ಅವರ ಮೆಂಟರ್ಸ್ಗಳನ್ನ ವೆರೈಟಿ ಆಗಿ ಸರ್ಪ್ರೈಸ್ಗಳನ್ನ ಕೊಟ್ಟು ಇಂಪ್ರೆಸ್ ಮಾಡಿದ್ದಾರೆ. ನಾಳೆ ಇನ್ನೊಂದಷ್ಟು ಜನ ಬ್ಯಾಚುಲರ್ಸ್ಗಳು ಇನ್ನೊಂದಷ್ಟು ಸರ್ಪ್ರೈಸ್ಗಳನ್ನ ಕೊಡೋದಕ್ಕೆ ರೆಡಿ ಇದ್ದಾರೆ. ಆ ಸರ್ಪ್ರೈಸ್ಗಳು ಏನು ಅಂತ ತಿಳ್ಕೋಬೇಕು ಅಂದ್ರೆ ಖಂಡಿತವಾಗ್ಲೂ ನಾಳಿನ ಸಂಚಿಕೆ ನೋಡೋದಕ್ಕೆ ಮರಿಬೇಡಿ. ಇದು ಭರ್ಜರಿ ಬ್ಯಾಚುಲರ್ ಸೀಸನ್ 2 ಸರ್ಪ್ರೈಸ್ ರೌಂಡ್ ಕೋಪೋರ್ಡ್ ಬೈ ಫ್ಯಾಂಟಾ. ಸ್ಪೆಷಲ್ ಪಾರ್ಟ್ನರ್ ಅರವಿಂದ್ ಪ್ರಾಪರ್ಟೀಸ್, ಫಿನೋಲೆಕ್ಸ್ ಕೇಬಲ್ಸ್ ಲಿಮಿಟೆಡ್, ಅರುಣ್ ಐಸ್ ಕ್ರೀಮ್, ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್, ಮಾರ್ಗೋಸ ರೋಡ್ ಬೆಂಗಳೂರು, ಇಂಡಿಯನ್ ಗೇಟ್ ಬಾಸುಮತಿ ರೈಸ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ Z5. See you tomorrow. Good night. Lots of love. Thank you.